ज्ञानसिद्धं तपसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढ यतीश्वरम्। ಸಮಸ್ತ ಗುರು ಪರಂಪರೆಗೆ ವಂದಿಸಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಗ್ರಂಥದಲ್ಲಿ ಶಂಕರ ಭಗವತ್ಪಾದರು ಅವಿಚಾರೇಣ ಕೃತೋ ಬಂಧಃ ವಿಚಾರೇಣೈವ ನಿವರ್ತತೆ. ಬಂಧವೆಂಬುವುದು ನಮ್ಮ ಅಜ್ಞಾನ ಮೂಲಕವಾಗಿ, ಅವಿಚಾರ ಮೂಲಕವಾಗಿ ಬಂಧ ಪ್ರಾಪ್ತಿಯಾಗಿದೆ. ಅದನ್ನು ವಿಚಾರದಿಂದಲೇ ನಿವೃತ್ತಿ ಮಾಡಬೇಕು. ಅಪಥ್ಯದಿಂದ ಬಂದ ರೋಗ ಪಥ್ಯ ಮಾಡಿದರೆ ನಿವೃತ್ತಿ ಆಗ್ತದೆ. ಅದಕ್ಕೆ ಮನುಷ್ಯ ಪಥ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ತಾನೇ ಅದು ನಿವೃತ್ತಿ ಆಗ್ತದೆ. ಅದರಂತೆ ಅವಿಚಾರೇಣ ಕೃತ ಬಂದ ವಿಚಾರದಿಂದನೇ ನಿವೃತ್ತಿ ಆಗ್ತದೆ. ಆದ್ದರಿಂದನೇ ಅರ್ಥಸ್ಯ ನಿಶ್ಚಯವೋ ದೃಷ್ಟ. ಅರ್ಥಸ್ಯ ಅಂದ್ರೆ ನಮ್ಮ ಪ್ರಯೋಜನ, ಪ್ರಯೋಜನದ ನಿಶ್ಚಯ. ಆತ್ಮ ಪರಮಾತ್ಮ ಒಂದು ಅನ್ನೋ ನಿಶ್ಚಯ. ನಿಶ್ಚಯ ದೃಷ್ಟ. ಇದರಿಂದ ವಿಚಾರೇಣ. ದೃಷ್ಟ ಅಂದ್ರೆ ಗೊತ್ತಾಕ. ಅದರಿಂದ ಅಂದ್ರೆ ವಿಚಾರೇಣ. ವಿಚಾರವನ್ನು ಮಾಡುವುದರಿಂದ ನಮ್ಮ ಇಚ್ಛೆ, ನಮ್ಮ ಲಕ್ಷ್ಯದ ನಿಶ್ಚಯ. ಅರ್ಥ ಅಂದ್ರೆ ನಮ್ಮ ಲಕ್ಷ್ಯ, ನಮ್ಮ ಸಿದ್ಧಿ, ಜೀವ ಪರಮಾತ್ಮರ ಐಕ್ಯತ್ವ. ವಿಚಾರೇಣ ಏನಪ್ಪ ಅಂದ್ರೆ ನಿಶ್ಚಯ. ಆ ವಿಚಾರ ಎಲ್ಲಿ ಬರ್ತಾವ? ಹಿತೋಕ್ತಿತಃ. ಹಿತೋಕ್ತಿತಃ ಉಕ್ತಿತಃ ಅಲ್ಲಿಲ್ಲ, ಮಾತುಗಳಿಂದ. ಉಕ್ತಿ ಅಂದ್ರೆ ಮಾತುಗಳಿಂದ ನಮ್ಮ ಲಕ್ಷ್ಯ ಸಿದ್ಧ ಆಗ್ತದೆ. ಯಾವ ಮಾತು? ಶಾಸ್ತ್ರದಾಗ ಮಾತಾಡೋರು ಬಹಳ ಅದಾರ. ಮಾತಿಗೇನು ಕಮ್ಮಿಲ್ಲ. ಪರಂತು ಮಾತುಗಳು ಹಿತ ಇರಬೇಕು. ನಮಗೆ ಹಿತ ಆಗಬೇಕು. ಎಲ್ಲಕ್ಕಿಂತ ಹಿತ ಅಂದ್ರೇನು? ಅಹಿತವನ್ನು ನಿವಾರಣೆ ಮಾಡುವುದು ಹಿತ. ಅಹಿತ ಯಾವುದು? ಜನ್ಮ ಮರಣ. ಮುಂದಿನೆಲ್ಲ ಜಗತ್ತಿಗೆ ಬೇಡವಾದದ್ದು ಜನ್ಮ ಮರಣಗಳು. ಅವೆರಡೂ ಇಲ್ಲನೇ ಅಲ್ಲ. ಆದಾವಂತೇಚ ಎನ್ನಾಸ್ತಿ ವರ್ತಮಾನೇ ಬಿತ್ತತ್ತೆ. ಹುಟ್ಟು ಇಲ್ಲ, ಸಾವು ಇಲ್ಲ, ಮತ್ತೇನದ? ಸುಖ ದುಃಖ ಥೋಡಿ ಇರ್ತಾವ. ಮನೇನೇ ಹಂಗೆ. ಅದಕ್ಕೆ ಆದಾವಂತೇಶ ಅಲ್ಲ. ಆಗ ಜನ್ಮ ಮರಣ
ಇದು ಎಲ್ಲರಿಗೆ ಐತದ, ಇದು ಯಾರಿಗೆ ಅಪೇಕ್ಷೆ ಇಲ್ಲ. ಹುಟ್ಟು ನಾವು ದುಃಖ ಅನ್ಸಂಗಿಲ್ಲ ಅಂದ್ರೆ ನಾವು ನಶೆದಾಗಿದ್ದೇವೆ, ನಮ್ಗೆ ಗೊತ್ತಿಲ್ಲ. ಯಾಕೆ ಅವ ತಲೆ ಬಡಿತಾನಂತಲ್ಲ, ಕುಂತಕೂಸ ಹೊಳ್ತಾನಂತ, ಬಿದ್ದರೆ ಗಿಡದ ಬಿದ್ದರೆ ತಲೆಗೆ ಹತ್ತಿರ ಸ್ಮರಣ ಹೋಗ್ತದೆ ನೋಡ್ರಿ. ಭಾಳ ಮಂದಿ ಗೊತ್ತಿಲ್ಲ, ಎಷ್ಟು ಮಾತಾಡಿ. ಹಿಂಗೆ ಪರಮಾತ್ಮ ಪೆಟ್ಟು ಕೊಟ್ಟಾನವ ಆ ವಾಯುದಿಂದ. ಅವೆಲ್ಲ ಗೊತ್ತಿಲ್ಲ, ನಮ್ಗೆ ದುಃಖ ಅನ್ಸಂಗಿಲ್ಲ. ಕ್ಲೋರೋಫಾರ್ಮ್ ಕೊಟ್ಟು ನಿಮಗೆ ಎಷ್ಟು ಕೊಯ್ದ್ರೂ ಗೊತ್ತಾಗಿಲ್ಲ. ಜನ್ಮ ದುಃಖ ನಾವು ಯಾಕೆ ಕೊಟ್ಟಿಲ್ಲ? ಕ್ಲೋರೋಫಾರ್ಮ್ ಕೊಟ್ಟಾರ. ತಾಯಿ ಉದರದಾಗ ಎರಡು ದುಃಖ, ಹೊರಗೆರಡು ದುಃಖ ಹೇಳ್ತಾರೆ. ನಮ್ಗೇನು ಅನಿಸಿಲ್ವಲ್ಲೇ? ಅನಿಸಿದ್ರೆ ಪಟಕ ನಾವಾಗೆ ಹೊರಗೆ ಬರ್ತಿದ್ದೇವೆ. ದುಃಖದಾಗಿರ್ಬೇಕಂತ ಯಾರಂತಾರೆ? ಯಾರು ಅನ್ನಂಗಿಲ್ಲ. ಗೊತ್ತಿಲ್ಲ ನಮ್ಗೆ, ಗೊತ್ತಿಲ್ಲ. ನಮ್ಮ ಮರಣ ದುಃಖರೇ ಗೊತ್ತದ ನೋಡ್ರಿ. ಮರಣ ದುಃಖ ಗೊತ್ತದ ನಮ್ಗೆ. ರೋಗ ಮರಣ ಇವೆಲ್ಲ ನಮಗೆ ಹಾನಿ ಇಲ್ಲ, ಎಲ್ಲ ದುಃಖ ಗೊತ್ತದ ನಮಗೆ. ಅದು ಒಂದು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ನೆನಪು ಮಾಡಿಕೊಡ್ತಾರೆ. ಪಾಪ ನಿನಗೆ ದುಃಖ ಆಗ್ಯಾವ, ನಿನಗೆ ಬೇಹೋಶ್ ಮಾಡ್ಯಾರ ಆಪರೇಷನ್, ಗೊತ್ತಿಲ್ಲ ನಿನಗೆ, ಅವೆಲ್ಲ ದುಃಖ ಆಗ್ಯಾವ. ಈಗ ಗೊತ್ತಾಗಿನ ಹೊರಗೆ ಬಂದೊಳಗೆ ಗೊತ್ತಾಗ್ತದ. ಅದಕ್ಕೆ ಹೇಳ್ತಾವು, ಕ್ಲೋರೋಫಾರ್ಮ್ ಇಳಿತಲ್ಲ, ಬೇಹೋಶ್ ಇಳಿತಂದ್ರೆ ಅದು ಹೇಳ್ತಾರೆ. ಹಂಗಂತಾರೆ ಅವರು. ಇವು ಅನಂತ ಏನಪ್ಪ ದುಃಖಗಳು ಆಗ್ಯಾವ, ಹೌದಲ್ಲ? ಆಮೇಲೆ ದಿನದ ಈ ದುಃಖದಿಂದ ಹೋಗ್ಬೇಕಂತ ತಿಳುವಳಿಕೆ ಬಂದ ಮೇಲೆ ಯಾವ ಮನುಷ್ಯ ಸರ್ವಂ ದುಃಖಂ ಆತ್ಮವಶಂ ಸುಖಂ ಹಿಂಗೆ ಪ್ರಜ್ಞೆ ಬರ್ತದೆ. ಕ್ಲೋರೋಫಾರ್ಮ್ ಇಳಿತು ಅಂದ್ರೆ ಅವಾಗ ಗೊತ್ತಾಗ್ತದೆ. ಆವಾಗ ಏನು ಮಾಡ್ತಾನೆ ಮನುಷ್ಯ ಅಂತ ಕೇಳಿದ್ರೆ ವಿಚಾರ ಮಾಡ್ತಾನೆ. ಹೆಂಗೆ ಡಾಕ್ಟರ್ ನೋಡ್ರಿ ಭಾಳ ತ್ರಾಸ ಆಗತ್ತದ್ರಿ, ಮಾಡೋರಿ ಏನು ಮಾಡ್ರಿ ಅಂತ ಕೇಳ್ತಾನೆ. ಡಾಕ್ಟರ್ ಕರೀತಾನ. ಆಗ ಇವನಿಗೆ ಪಾಪ ಕರ್ಮದ ಕ್ಲೋರೋಫಾರ್ಮ್ ಕಮ್ಮಾಯಿತು ಅಂದ್ರೆ ಯಾಕೆ ಎಲ್ಲರಿಗೂ ಈ ಸಂಸಾರ ದಾಟ್ಬೇಕಂತೇಳಿ ಅವ್ರ ದುಃಖ ಅನ್ಸಂಗಿಲ್ಲ. ಅವರು ಕ್ಲೋರೋಫಾರ್ಮ್ದಾಗ ಅದಾರ, ಬೇಹುಷದಾಗ ಅದಾರ. ಈಗ ನಾವು ಎಲ್ಲ ಇದ್ದೇವೆ, ಸ್ವಲ್ಪ ಹಿಡ್ದದ ಕ್ಲೋರೋಫಾರ್ಮ್ ಕಮ್ಮಾಗ್ಯಾರ, ಸ್ವಲ್ಪ ಎಚ್ಚರಾಗ. ಈಗ ಚೇರಡಕತ್ತೇವಿ, ಹೆಂಗೆ ಈ ಜನ್ಮ, ಈ ಮರಣ, ಈ ದುಃಖ ಹೆಂಗೆ ಮಾಡಬೇಕು, ಯಾರು ಕಳೀತಾರ ಅಂತ ವಿಚಾರ ಮಾಡಕತ್ತೇವೆ. ಇವನಿಗೆ ಮುಮುಕ್ಷ ಅಂತಾರ. ಅವನಿಗೇನಪ್ಪ ಅಂತ ಕೇಳಿದ್ರೆ ಏನು ಮಾಡಿದ್ರೆ ಆಗ್ತದ? ಈಗೆಲ್ಲ ಗೊತ್ತಾಗತ್ತೆ, ಏನು ಮಾಡಬೇಕು? ಈ ಜನ್ಮ ಮರಣ ದುಃಖ ಅಂದ್ಕೊಳ್ಳಿ, ಅದನ್ನು ವಿಚಾರೇಣ ಸ್ವಂತ ವಿಚಾರ ಮಾಡಬೇಕು, ಹೌದಲ್ಲ? ಪತ್ತೆ ಡಾಕ್ಟರ್ ಮಾಡಂಗಿಲ್ಲ, ಪತ್ತೆ ಸ್ವಂತ ಮಾಡಬೇಕು. ಡಾಕ್ಟರ್ ಮಾಡ್ತಾನೆ, ಸ್ವಂತ ಮಾಡಬೇಕು. ಪತ್ತೆ ಮಾಡ್ಬೇಕಾರೆ ಏನು ಪತ್ತೆ ಮಾಡ್ಬೇಕು ಗೊತ್ತಾರ ಆಗ್ಬೇಕಲ್ಲ. ಅದಕ್ಕೆ ಹಿತೋಕ್ತಿತ ಡಾಕ್ಟರ್ ಎಲ್ಲ ಮಾಡಿ ಹೇಳ್ತಾನೆ, ತಮ್ಮ ಇದು ಉಣಬೇಕು, ಇದು ಉಣಬಾರ್ದು, ಇಷ್ಟೇ ನಡಿಬೇಕು, ಇಷ್ಟೇ ಇರಬೇಕು, ಖಡಾನೆ ಕುಂಡಿರ್ಬೇಕು, ಮಕ್ಕಳು ಹೇಳ್ತಾನೆ ನೋಡ್ರ. ಹಿತೋಕ್ತಿತ. ರೋಗಿಗೆ ಹಿತರು ಯಾರು? ಡಾಕ್ಟರ್. ಸಂಸಾರ ಚಕ್ರ ರೋಗದಿಂದ ಕೂಡಿದವರು ಹಿತರು ಯಾರು? ಗುರು. ಅದಕ್ಕೆ ಹಿತೋಕ್ತಿತ. ಜಗತ್ತಿನೊಳಗೆ 6 ಹಿತವರು. ಈ 3ರೊಳಗೆ ಧನವೋ ಕನಕವೋ ಕಾಮಿನಿಯೋ ಅಂದಲ್ಲ. ನಮಗ ಹಿತ ಯಾರು ಅಂತ ಕೇಳಿ ಒಂದು ಪರಮಾತ್ಮ, ಒಬ್ಬ ಸದ್ಗುರು. ಹಿತತೆ ಕರಾವೆ ದೇವಾಚೆ ಚಿಂತನ. ಮರಾಠಿಗಳು ನಮಗೆ ಹಿತ ಕೊಡೋರು ಅವರು ಪರಮಾತ್ಮ,
ಒಬ್ಬ ಸದ್ಗುರು. ಮತ್ತು ಈ ಪ್ರವಚನ ಹೇಳು ವಿವೇಕ ಚೂಡಾಮಣಿ ಅಂದ್ರೆ ಪರಮಾತ್ಮರೇ ಬರೋಂಗಿಲ್ಲ, ಅವರಾಗಿದೆ. ಯಾರಿಗೆ? ಗುರುನಾಥ್ ಹಿತೋಕ್ತಿತಃ, ಸದ್ಗುರುವಿನ ಹಿತವಾದ ವಚನಗಳೇ. ಹಿತ ಮಾತುಗಳು ಯಾವಾಗಲೂ ಕಹಿ ಇರ್ತಾವೆ, ಅಷ್ಟು ರುಚಿ ಇರಂಗಿಲ್ಲ. ಎಲ್ಲ ಅಂಶ ಸ್ವಲ್ಪ ಕಹಿ ಇರ್ತವೆ, ಒಗರೊಗರಿರ್ತಾವೆ, ಕಹಿ ಇರ್ತಾವೆ. ಸ್ವಲ್ಪ ಅದ್ರಾಗ ಈಗ ಸ್ವೀಟ್ ಮಾಡಿ ಕೊಡಾಕತ್ತಾರೆ. ಹೌದಾ? ಸೀದಾ ಹೇಳಿದ್ರೆ ಕೈ ಸ್ವಲ್ಪ ದೃಷ್ಟಾಂತ ಕೂಡಿಸಿದ್ರೆ ತಿಳಿತಾವೆ. ಸ್ವಲ್ಪ ಏನು ಕೂಡಿಸ್ಬೇಕು, ನಡ್ಬರ್ ಕೂಡಿಸಿದ್ರೆ ಕೇಳ್ತಾನೆ. ಇಲ್ಲ ಸೀದಾ ಔಷಧ ಹಂಗೆ ಕೊಟ್ರೆ ಉಗುಳ್ತಾನೆ. ಅದಕ್ಕೆ ಹಿತ ಉಕ್ತಿತ, ಉಕ್ತಿನೇ ಅದ, ಅದರಾಗ ಹಿತ. ಒಂದಿಷ್ಟು ದೃಷ್ಟಾಂತ, ಒಂದಿಷ್ಟು ಕಥೆ, ಒಂದಿಷ್ಟು ಅನುಮಾನ ಇವೆಲ್ಲ ಕೂಡಿಸ್ತಾರೆ. ಇವು ಹಿತೋಕ್ತಿಗಳು. ಯಾಕೆ? ದೃಷ್ಟಾಂತ ಹೇಳಿದ್ರೆ ಗೊತ್ತಾಗ್ತದೆ ಅವನಿಗೆ, ಇಲ್ಲ ಗೊತ್ತಾಗಿಲ್ಲ. ಅದರ ಸಲುವಾಗಿ ಸದ್ಗುರುವಿನ ಹಿತವಾದ, ಅನುಕೂಲವಾದ, ನಮಗೆ ಕಲ್ಯಾಣ ಮಾಡತಕ್ಕಂಥ ಉಕ್ತಿ. ಹೌದಲ್ಲ? ಉಕ್ತಿ ಅಂತ ಎದಕ್ಕೆ ಬರ್ದಾರ? ವಚನ ಬೇರೆ, ಉಕ್ತಿ ಬೇರೆ, ಮಾತು ಬೇರೆ. ಮಾತ ಅಂದ್ರೆ ಏನ್ರಿ? ಅದು ಪ್ರಯೋಜನ ಇಲ್ಲದು. ಹೌದಲ್ಲ? ಲೋಕಸಭಾ ಸುದ್ದಿ, ವಿಧಾನ ಸುದ್ದಿ ಮಾತಾಡ್ತಿರ್ತಾರೆ ನೋಡ್ರಿ, ಪೇಪರ್ ಓದಿ ಕುಂದಿರ್ತಾರೆ ಗಟ್ಟಿ ಮೇಲೆ. ಅವು ಏನೂ ಕೆಲಸ ಇಲ್ಲದ ಮಾತು, ಅವು ಉಕ್ತಿ ಅಲ್ಲ, ಮಾತು. ಇನ್ನು ಸಾಮಾನ್ಯವಾಗಿ ಹೇಳ್ತಕ್ಕಂಥ ಧಾರ್ಮಿಕ ಮಾತುಗಳು ಅವಕ್ಕೆ ವಚನ ಅಂತಾರೆ. ನೀತಿ ರೀತಿ ಕಲಿಸೋಕೆ ವಚನ ಅಂತಾರೆ. ಇನ್ನು ಉಕ್ತಿ ಅಂದರೆ ಏನು? ಯುಕ್ತಿಗಳಿಂದ ಆತ್ಮಜ್ಞಾನ ಮಾಡಿಕೊಡ್ತಕ್ಕಂಥ ಮಾತುಗಳಿಗೆ ಉಕ್ತಿ ಅಂತ. ಗುರುಗಳು ದೃಷ್ಟಾಂತದಿಂದ, ಅನುಮಾನದಿಂದ ನಿಮಗೆ ಹ್ಞೂ ಅನ್ನಿಸ್ತಾರೆ ನೋಡ್ರಿ, ಇದಕ್ಕೆ ಉಕ್ತಿ ಅಂತ. ಉಕ್ತಿ, ಅದಕ್ಕೆ ವಚನ ಉಕ್ತಿ ಶಬ್ದ ಎರಡೆರಡು ಇಟ್ಟವ್ರು ನೋಡ್ರಿ. ಅದಕ್ಕೆ ಉಕ್ತಿ ಮಾತು ಮರು ನಿನಗೆ ಯುಕ್ತನನ್ನಾಗಿ ಮಾಡತಕ್ಕಂಥ ಮಾತುಗಳಿಗೆ ಯುಕ್ತಿ ಅಂತ. ಇಲ್ಲದಲ್ಲ, ಯುಕ್ತ ಮಾಡ್ಬೇಕಲ್ರಿ. ಯುಕ್ತನನ್ನಾಗಿ ಮಾಡತಕ್ಕಂಥ ಮಾತುಗಳಿಗೆ ಉಕ್ತಿ ಅಂತ. ನಿನ್ನನ್ನು ಪರಮಾತ್ಮನನ್ನಾಗಿ ಮಾಡತಕ್ಕಂಥ ಮಾತುಗಳಿಗೆ ಉಕ್ತಿ ಅಂತ. ಅವು ಏನು ಮಾಡ್ತಾವೆ? ಹಿತ ಮಾಡ್ತಾವೆ. ಅದಕ್ಕೆ ಹಿತೋಕ್ತಿ. ಅವ್ರು ಯಾರು? ಸದ್ಗುರು. ಸದ್ಗುರುಗಳ ಮಾತಿನ ಕೇಳಿ ನಿಶ್ಚಯ ಮಾಡಿದರನೇ ನಿನಗೆ ಕಲ್ಯಾಣ ಆಗ್ತದೆ ವಿನಃ ನ ಸ್ನಾನೇನ 3 ಹೊತ್ತು ನಾವು ಸ್ನಾನ ಮಾಡ್ತೇವ್ರಿ. 3 ಹೊತ್ತು ಸ್ನಾನ ಮಾಡ್ತೇವೆ. ಮೀನು ಸದಾ ಒಳಗೆ ಇರ್ತಾವ, ಮೀನು ಸದಾ ಒಳಗೆ ಇರ್ತಾವ. ಯಾಕೆ ಮುಕ್ತಿ ಆಗ್ತದೆ? ಇಲ್ಲ, ಸ್ನಾನದಿಂದ ಅಲ್ಲ. ಸ್ನಾನೇನ ಬಹಿರ್ಶುದ್ಧಿ, ಶರೀರ ಶುದ್ಧಿ ಆಗ್ತದೆ, ಮನಸ್ಸು ಶುದ್ಧಿ ಆಗಿಲ್ಲ. ಮನಸ್ಸು ಅಜ್ಞಾನದ ನಿವೃತ್ತಿ ಆಗೋದಿಲ್ಲ. ಎಲ್ಲ ದೋಷಕ್ಕಿಂತಲೂ ಮರಿವೆ ದೋಷ ಅಂತ ದೋಷನ ಜಗತ್ತೆ ಅದು ಹೋಗೋದಿಲ್ಲ. ನ ಸ್ನಾನೇನ ಮತ್ತು ನ ದಾನೇನ. ದಾನ ಮಾಡಿದ್ರು ಕೂಡ ದದಾತಿ ಇತಿ ದಾನ ಕೊಡ್ತೇವೆ, ದಾನ ಕೊಡ್ತೇನೆ. ಆ ದುಡ್ಡು ಯಾರ್ದು? ಆ ಭೂಮಿ ಯಾರ್ದು? ಆ ವಸ್ತು ಯಾರ್ದು? ನಿಂದಲ್ಲದು. ಅನ್ಯದರಲ್ಲಿ ನಂದು ಅಂತ ಅಭಿಮಾನ ಮಾಡಿ ನೀವು ಕೊಡಕತ್ತಿ. ಆ ದುಡ್ಡು ನಂದು, ಭೂಮಿ ನಂದು, ಆ ಬಂಗಾರ ನಂದು. ಹೌದಲ್ಲ? ಕೇವಲ ದಾನದಿಂದ ಅಲ್ಲ, ಬ್ರಹ್ಮಾರ್ಪಣ ಬುದ್ಧಿಯಿಂದ ದಾನ ಮಾಡಂದಾರ ಅವರು. ಇದಂ ನ ಮಮ. ಹೌದಲ್ಲ? ದಾನ ಮಾಡೋ ಮೊದಲೇ ಹೆಸರು ಬರಿ ಅಂತಾನೆ, ಸ್ಪೀಕರ್ದಾಗ ಹೇಳಂತಾನೆ. ದಾನ ಮಾಡಕ್ಕೆ ಬರೀ ದಾನ ಮಾಡಿದ್ರೆ ಪುಣ್ಯ ಬರ್ತದೆ, ಪರಮಾತ್ಮ ಸಿಗೋದು. ಆ ಪುಣ್ಯದಿಂದ ಮತ್ತು ಪರಮಾತ್ಮನ ಚಿಂತೆ ಮಾಡಿದ್ರೆ ಸಿಗ್ತಾನೆ, ವಿಚಾರ ಮಾಡಿದ್ರೆ ಸಿಗ್ತಾನೆ. ಅದಕ್ಕೆ ನ ದಾನೇನ ನ ಸ್ನಾನೇನ ಪ್ರಾಣಾಯಾಮೇನ
ಪ್ರಾಣಾಯಾಮ ಶತೇನವ. ಪ್ರಾಣಾಯಾಮ ಪ್ರಾಣಾಯಾಮ ಅಂದ್ರೆ ಏನ್ರಿ? ನಿರ್ದಿಷ್ಟವಾಗಿ ಶ್ವಾಸೋಚ್ಛ್ವಾಸ ನಿಯಮನ ಮಾಡೋದು ಪ್ರಾಣಾಯಾಮ. ಅಷ್ಟೇ ಪ್ರಾಣಾಯಾಮ ಅಂದ್ರೆ. ಇಷ್ಟು ನಿಲ್ಲಿಸು, ಇಷ್ಟು ಬಿಡು, ಇಷ್ಟು ಹಿಡಿ, ಇದೇ ಪ್ರಾಣಾಯಾಮ. ಇದು ಪ್ರಾಣ. ಈ ಪ್ರಾಣ ಹಿಡಿದ್ರೆ ಮುಕ್ತಿ ಆಗ್ತದೆ. ಅದಕ್ಕೆ ಹೇಳಿರಲಿಲ್ಲ ನಾವು. ಸನಾಯಿ ಊದ ಹಿಡಿತಾ ನೋಡ್ರಿ, ನೋಡ್ರಿ ನಮ್ಮ ಬಾಯಂತ ಹೆಂಗೆ ಇಟ್ಟು ಉಗಿಸ್ತಾನೆ ಇಟ್ಬಿಡ್ತಾನೆ, ಇಟ್ಟು ಉಗಿಸ್ತಾನೆ ಪ್ರಾಣ ಹಿಡಿತಾನಲ್ಲ, ಹಿಡಿತಾನೆ. ಮತ್ತು ಮುಕ್ತಿ ಆಗದೇನು? ಪ್ರಾಣ ಸ್ಪಂದನದಿಂದ ಮನಸ್ಪಂದನ, ಇಂದ್ರಿಯ ಸ್ಪಂದನ ಕಟ್ಕೊಂಡು ಪ್ರಾಣ ನಿಂತ. ಅದಕ್ಕೆ ಪಕ್ಷಿ ಕಾಲ ಪಂಕ ಎರಡು ಕಟ್ಟಿದ್ರೆ ಹಾರಂಗಿಲ್ಲ ಅಂತ. ಹಾಗೆ ಈ ಬಾಹ್ಯ ಇಂದ್ರಿಯ ಪ್ರಾಣ ಎರಡೂ ಮಾಡಿದ್ರೆ ಸುಮ್ ಬೀಳ್ತದಂತ, ಸುಮ್ ಬೀಳ್ತದಂತ ಹಿಂಗೆ ಅದು ಹೇಳ್ಯಾರ. ಅದಕ್ಕೆ ನ ಪ್ರಾಣ ಪ್ರಾಣಾಯಾಮ ಶತೇನ ಚ. ಕೇವಲ ಪ್ರಾಣಾಯಾಮ ಪ್ರಾಣಸಿದ್ಧಿ ಆಗ್ತದೆ ವಿನಃ ಪ್ರಾಣಸಿದ್ಧಿಯಿಂದ ಹೆಂಗೆ ಬೇಕಾದಂಗೆ ತಿರುಗಾಡ್ಬೋದು. ನೆಲ ಜರುರತ್ತಿಲ್ಲ ಅವನಿಗೆ. ವಿಮಾನ ಹಾರ್ತಾವಲ್ರಿ, ಹವ ಮೇಲೆ ಹಾರ್ತಾವ. ಹವ ಹವ ತನ್ನೊಳಗೆ ಇಟ್ಕೋತದೆ, ದೇವಸ್ಥಾನ. ಪ್ರಾಣಾಯಾಮ ಮಾಡಿದಪ್ಪ ಅಂದ್ರೆ ಭಾಳ ಆಗಿ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಹಿಂಗೆ ಕಾಗಿ ಗುಡ್ಡೆಯನ್ನು ತಿರುಗಾಡ್ಬೋದು. ಮತ್ತೆ ಆ ಪ್ರಾಣಾಯಾಮದ ಮುಂದೆ ಕೆಲಸ ಮಾಡಿದ್ರೆ ಮುಂದೆ ಏನು ಯಾಕಂದ್ರೆ ಪ್ರಾಣಾಯಾಮ ಮಾಡಿದ್ರೆ ಹೌದಿಲ್ಲ. ಪ್ರಾಣಾಯಾಮ ಶತೇನವ. ಅಥವಾ ಮತ್ತೇನ್ರಿ? ಮತ್ತೇನು ಮಾಡುವ ಅಂದ್ರೆ ಮತ್ತೇನು ಮಾಡಿದ್ರು? ಪ್ರಾಣ ನಿಬಂಧನ ಮಾಡುವುದಲ್ಲದೆ, ದಾನ ಮಾಡುವುದು ಅಲ್ಲದೆ, ಸ್ನಾನ ಮಾಡುವುದು ಅಲ್ಲದೆ, ಮತ್ತೇನು ಮಾಡಿದ್ರು? ಮತ್ತೆ ಯಾವ್ಯಾವ ನಿಂತಂದ ಮಾಡಿದ್ರೂ ಏನಪ್ಪ ಅಂತ ಕೇಳಿದ್ರೆ ವಿಚಾರೇಣ ಹಿ ಮುಕ್ತಿ. ವಿಚಾರದಿಂದನೇ ಮುಕ್ತಿ ಆಗ್ತದೆ. ಆತ್ಮಾನಾತ್ಮ ವಿವೇಕದಿಂದನೇ ಮನುಷ್ಯನ ಮೋಕ್ಷ ಕದಿನ, ಎಲ್ಲಕ್ಕೆ ಮೋಕ್ಷ ಆಗುವುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಅಂತಾರೆ, ಒಂದು ಇಷ್ಟು ಎಲ್ಲಾನು ಬಿಟ್ಟು ಏನಪ್ಪ ಅಂತ ಕೇಳಿದ್ರೆ ಮಾಡ್ತಾರಂತೀರಲ್ಲ, ಯಾರು ಇವೆಲ್ಲ ಬಿಟ್ಟು ಆತ್ಮಾನಾತ್ಮ ವಿಚಾರವನ್ನು ಹಿತರಿಂದ ನಮ್ಮ ಕಲ್ಯಾಣ ಮಾಡೋರಿಂದ ಏನು ಕೇಳಿ ವಿಚಾರ ಉತ್ಪನ್ನ ಆಗ್ತದಲ್ಲ, ಅದರಿಂದನೇ ಅವನಿಗೆ ಫಲ ಸಿಗ್ತದೆ ವಿನಃ ಆತ್ಮಪ್ರಾಪ್ತಿ ಆಗ್ತದೆ ವಿನಃ ಸುಖ ಪ್ರಾಪ್ತಿ ಆಗ್ತದೆ ವಿನಃ ಅನ್ಯ ಉಪಾಯಗಳು ಯಾವುವೂ ಇಲ್ಲ. ಮತ್ತು ಸ್ನಾನ ಇಲ್ಲ, ದಾನ ಇಲ್ಲ, ಏನು ಮತ್ತು ಏನಾರೇ ಮಾಡಂತೀರಿ, ನಮಗರೇ ಬೇಕಾಗಿದ್ರೆ ಏನು ಮಾಡಂತೀರಿ? ಅವ್ರು ಹೇಳಿದ್ರು ಅಧಿಕಾರಿ ಆಗ್ಬೇಕು. ಈ ಎಲ್ಲ ಕೆಲಸಕ್ಕೊಂದು ಅಧಿಕಾರಿ ಅದ. ಮದಿಗೆ ಅಧಿಕಾರಿ ಇಲ್ಲ, 12 ವರ್ಷ ಪಾರ್ನೂ ಅಧಿಕಾರಿ ಇಲ್ಲ. ಹೌದಾ? ಮದುವೆ ಯಾಕೆ ಆಗ್ಬೇಕಂದ್ರೆ ತಿಳಿದವನೇ ಅಧಿಕಾರಿ ಅದ, ಇಲ್ಲಾಂದ್ರೆ ಅಧಿಕಾರಿ ಅಲ್ಲ. ಪ್ರತಿಯೊಂದು ವಸ್ತುಕ್ಕೂ ಒಂದು ಅಧಿಕಾರಿ ಅದ, ಅಧಿಕಾರಿ. ಅದು ಅಧಿಕಾರಿ ಇಲ್ಲದಂದ್ರೆ ಆ ಲಕ್ಷ್ಯ ಅವನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಶುದ್ಧಿ ಆಗಿಲ್ಲ ಅವನಿಗೆ. ಕೆಟ್ಟ ದಡ್ಡಿ ಅವನಿಗೆ ಸೈನ್ಸ್ಗೆ ಹೆಸರು ಹತ್ತಿರೋರು ಕುಂಡ್ರತಾನೆ ಬರ್ತಾನೆ, ಮತ್ತೆ ಮಾಡ್ತಾನೆ, ಕುಂಡ್ರು ಬರ್ತಾನೆ. ಹಾಗೆ ಅಲ್ಲಂತಾರೆ ಅವರು. ಅಧಿಕಾರಿ ಬೇಕು. ಏನು? ಫಲಸಿದ್ಧಿರ್ ವಿಶೇಷತಃ ಅಧಿಕಾರಿಣಂ ಆಶಾ ಅಸ್ತೆ. ಏನಪ್ಪ ಅಂದ್ರೆ ವಿಶೇಷವಾಗಿ ಬೇಕು, ವಿಶೇಷವಾಗಿ. ಆ ವಿಶೇಷ ಇದ್ದವರಿಗೇನೆ ಬಹುಮಾನ ಕೊಡ್ತಾರೆ, ನಿರ್ವಿಶೇಷ ಇದ್ದವನಿಗೆಲ್ಲ. ನಿರ್ವಿಶೇಷದಲ್ಲಿ 0 ತಗೊಂಡ ನೋಡ್ರಿ, 0 ಅವನಿಗೆ ಬಹುಮಾನ ಕೊಡಂಗಿಲ್ಲ ಅವರು. ವಿಶೇಷ ಇದ್ದವನಿಗೆ ಕೊಡ್ತಾರೆ ಮಾರ್ಕ್ಸ್ ಜಾಸ್ತಿ. ನಿರ್ವಿಶೇಷ ಗಾಲಿ ಗುಂಡಿ ಪುತ್ವ. ಅದಕ್ಕೆ ಶಾಸ್ತ್ರ ಹೇಳೋದು ವಿಶೇಷತಃ, ಹೆಚ್ಚಾಗಿ, ಕೊನೆಯದಾಗಿ, ಕಡಿದು. ಯಾರಪ್ಪ? ಫಲಸಿದ್ಧಿ.
ಯಾರು ಅಪೇಕ್ಷೆ ಮಾಡ್ತಾರೆ ಫಲವನ್ನು ಸಿದ್ಧ ಪ್ರಾಪ್ತಿ ಮಾಡ್ಕೋಬೇಕಂತ ಏನು ಜನ್ಮ ಮರಣ ರಾಹಿತ್ಯವಾದ ಮೋಕ್ಷನೇ ಫಲ ಪುನರ್ಜನ್ಮ ರಾಹಿತ್ಯ ಲಕ್ಷಣಾತ್ಮವಾದ ಫಲವನ್ನು ಪ್ರಾಪ್ತಿ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳೋ ಅನುಭವರು ಯಾರದಾರ ಅದರ ಆಶಾ ಯಾರು ಮಾಡ್ತಾರೆ ಅವರು ಅಧಿಕಾರಿ ಆಶಾ ಸ್ಥೇ ಅಧಿಕಾರಿ ತೇ ಅವರು ಅಧಿಕಾರಿ ಏನು ಜನ್ಮ ಫಲಸಿದ್ಧಿ ಅಂದರೆ ಜನ್ಮ ಮರಣ ರಾಹಿತ್ಯವಾದ ಲಕ್ಷ್ಯವನ್ನು ಪ್ರಾಪ್ತಿಯ ಆಶೆ ಮಾಡಿಕೊಂಡವರೇ ಅಂದರೆ ಇಚ್ಛೆ ಇದ್ದವರೇ ಅಂದರೆ ಮೋಕ್ಷನೇ ಇಲ್ಲಿ ಅಧಿಕಾರಿ ಮತ್ತು ಏನು ಮಾಡ್ಬೇಕ್ರಿ ಏನು ಮಾಡಬೇಕು ಅಂತಂದ್ರೆ ಒಂದಿಷ್ಟು ಉಪಾಯ ಮಾಡಬೇಕು ಪಾಠನಾಗ ಬರೀ ಸುಂದರ ಇದ್ದವ್ರು ಪಾಠ ಹಾಕ್ಬಿಡಂಗಿಲ್ಲ ಅವ್ರ ಮಾತನ್ನು ಕಲಿಬೇಕು ಬರೀ ಮಾರಿ ಚಲೋ ಇತ್ತು ಮಾತಾಡೋಕೆ ಬರಲಿ ಅಂದ್ರೆ ಪಾಠ ಹಂಗೇನು ಹಂಗೆ ಬರೀ ಅಧಿಕಾರಿ ಅದನ್ನು ಕರೆಯೋಣ ಅಧಿಕಾರಿ ಇದ್ದು ಏನಪ್ಪ ಅಂತ ಕೇಳಿದ್ರೆ ಆ ಮನುಷ್ಯ ಅವನಿಗೆ ಉಪಾಯನೂ ಬೇಕಲ್ಲ ರಾಜನ ಪಾಠ ಹಾಕ್ಯಾನ ಹರಕ ಚೊಣ್ಣಿ ಅಂಗಿ ಕೂಡ್ಸೋ ರಾಜ ರಾಜನ ಪಾಠಕ್ಕೆ ಕಿರೀಟ ಬೇಕು ಹೌದಲ್ಲ ಮಯ ಬೇಕು ಎಲ್ಲ ಅಲಂಕಾರ ಬೇಕು ಅವಿದ್ದರೆ ರಾಜ ಎಟ್ಟಾಗ ಸುಂದರ ಹೇಳಕ್ಕ ಅವಿರ್ಬೇಕು ಅವಿದ್ದರೆ ರಾಜ ಆಗ್ತಾನೆ ಯೋಧ ಅಂತ ನಿಮಗೆ ಯಾರಿಗೆ ತೋರಿಸ್ಬೇಕಂದ್ರೆ ಅವನ ಕೈಯಾಗ ಹತಾರ ಬಾಣ ಬಿಲ್ಲ ಬಂದಕ್ಕೆ ಏನಿರ್ಬೇಕಲ್ರಿ ಹಿಂಗೆ ಗಡ ಹೆಂಗೆ ನಿಂತಾನಂದ್ರೆ ಯೋಧ ಅವು ಸಲಕರಣೆಗಳು ಏನಪ್ಪ ಅಂತ ಕೇಳಿದ್ರೆ ಅವ ಯೋಧ ಅದನ್ನು ಏನು ಡಾಕ್ಟರ್ ಅದನ್ನು ಗೊತ್ತಾಗ್ತದಲ್ರಿ ನೋಡ್ರಿ ಗೊತ್ತದ ನಿಮಗೆ ಅವು ಟೆಥಸ್ಕೋಪ್ ಕೊಳ್ಳ ಹಾಕೊಂಡಿದ್ದ ಅಂದ್ರೆ ಏನಂತೀರಿ ಅವ್ನಿಗೆ ಹಿಂಗೆ ನೋಡ್ತಾರೆ ಟೆಥಸ್ಕೋಪ್ ಏನಂತೀರಿ ಯಾಕೆ ನೀವು ಡಾಕ್ಟರ್ ಪಾಸೋದು ನೋಡಿರಿ ಇಲ್ಲ ಆ ಸಲಕರಣೆ ಮೇಲೆ ಆ ಉಪಾಯ ಮೇಲೆ ಬಿಳಿ ಕೋಟ್ ಹಾಕ್ಯಾನೆ ಆಮೇಲೆ ಒಂದು ಕೊಳ್ಳಗೆ ಹಾಕೋಣ ಡಾಕ್ಟರ್ ಕಾಣ್ತಾನೆ ಅಂತ MBBS ಅದೇನೋ BB ಅದೇನೋ ಗೊತ್ತಿಲ್ಲ ನಮ್ಗೆ ಖರೆ ಬರಂತ ಆ ಟೆಲಿಸ್ಕೋಪ್ ಏನು ಮಾಡ್ತಾರೆ ಅವನಿಗೆ ಡಾಕ್ಟರು ಮಾಡ್ತಾರೆ ಮಿಲಿಟ್ರಿ ಡ್ರೆಸ್ ಹಾಕೊಂಡಿದ್ದ ಅಂದ್ರೆ ನಿಮ್ಗೆ ಗೊತ್ತಾಗದೆ ಮಿಲಿಟ್ರಿ ಮ್ಯಾನ್ ಅಂತೀವಿ ಅವು ಸಲಕರಣೆ ಅದಾವ ಮಿಲಿಟ್ರಿ ಎಂಥ ಬೂಟ್ ಹಾಕ್ಬೇಕು ಎಂಥ ಅರಿವಿ ಉಡಬೇಕು ಕ್ಯಾಪ್ ಎಂಥದ್ದು ಹಾಕ್ಬೇಕು ಅವು ನೋಡಿದ್ರೆ ನೀವು ಅಂತೀರಿ ನೀವು ಏನಂತ ಮಿಲಿಟ್ರಿ ಮ್ಯಾನ್ ಇವ ಡಾಕ್ಟರ್ ಅಂತೀರಲ್ಲ ಅವು ಸಲಕರಣೆಗಳು ಏನದಾವ ಅವನಿಗೇನಪ್ಪ ಅಂತಂದ್ರೆ ಗುರ್ತು ಹೇಳಿಸ್ತಾವ ಹಂಗೆ ಮುಖ್ಯ ಅಂತ ಯಾರಿಗೆ ಅನ್ಬೇಕು ಹೊತ್ತು ಹೊಂಟ್ರ ಮಕ್ಕೋಣ ಮಧ್ಯಾಹ್ನ ಮಕ್ಕೋಣ ಹೊತ್ತು ಮುಡಿಗೆ ಮಕ್ಕೋಣ ಚಂತನ ಬಾಯಿ ಚಾಲು ಇಟ್ಟವ ಇವನಿಗೆ ಮೋಕ್ಷ ಅಂತಾರೆ ಮೋಕ್ಷ ಅನ್ನಂಗಿಲ್ಲ ಅವನದ ಅವ್ನು ನೋಡಿದ್ರೆ ಗೊತ್ತಾಗ್ತದೆ ಅವನ ಮಾತ ಅವನ ವ್ಯವಹಾರ ಅವನ ವಿನಯ ಅವೆಲ್ಲ ಹೇಳ್ತಾವಲ್ಲಿ ವಿನಯೋ ವಂಶಮಾಖ್ಯಾತಿ ಅವನ ವಿನಯ ವಂಶ ಹೇಳ್ತದೆ ಭೋಜನ ಉಪರಾಖ್ಯಾತಿ ಇವಾಗ ಹಿಂಗಿದ್ದಾದ್ರೆ ಏನು ಉಣ್ತಾನ ಅಂತ ಗೊತ್ತೇ ಆಗ್ತದೆ ಅಂದ್ರೆ ಒಮ್ಮೊಮ್ಮೆ ತಪ್ಪ ಬಿಟ್ಟು ಸೊಳಕೆನೂ ಭಾಳ ಉಣ್ತಾವ ಮತ್ತು ಬೇರೆ ಒಮ್ಮೊಮ್ಮೆ ಪ್ರಮಾಣ ತಪ್ತಾವ ಪರಂತು ಸ್ವಾಭಾವಿಕ ದಪ್ಪದಾದ್ರೆ ಉಂಡಾನಂತೆ ಆಗುತ್ತೆ ಅಪವಾದ ಸ್ವರಕೆಯನ್ನು ಉಣ್ತಾವ ನೋಡ್ಲಿ ಶಾಸ್ತ್ರ ಹೇಳ್ತದೆ ಆ ಲಕ್ಷಣ ಹೇಳ್ತಾರೆ ಅವ್ರ ಲಕ್ಷಣ ಏನು ಫಲಸಿದ್ಧಿ ಇವ ಜ್ಞಾನಕ್ಕೆ ಅಧಿಕಾರಿ ಅದ ಅಂತ ಹೆಂಗೆ ಗೊತ್ತಾಗ್ತದೆ ನಿಮಗೆ ಅಂತ ಕೇಳಿದ್ರೆ ಯಾರು ಫಲಸಿದ್ಧಿ ವಿಶೇಷತಃ ಅದು ಪ್ರಾಪ್ತಿ ಮಾಡ್ಬೇಕಂದ್ರೆ ಅಧಿಕಾರಿ ಜರೂರ್ ಅದ ನಾ ಸೇನಾ ಆಯ್ತೀನಂದ್ರೆ ಹಂಗೆ ಎಲ್ಲರಿಗೆ ತಗೊಳಂಗಿಲ್ಲ ಉದ್ದ ಬೇಕು ವಜನ ಬೇಕು ಹೌದಲ್ರಿ ಛಾತಿ ಬೇಕು ಎಲ್ಲ ಅಂತಿರ್ತದ ಅಧಿಕಾರಿ ಅದ ಹಂಗೆ ಇಲ್ಲಿ ಅಧಿಕಾರಿ ಬೇಕಲ್ಲ ಮುಕ್ತಿಗೆ ಫಲಸಿದ್ಧಿಗೆ ಜನ್ಮ ಮರಣ ರಾಹಿತ್ಯಕ್ಕೆ ಯಾರು ಬೇಕು ಅಧಿಕಾರಿ ಅಪೇಕ್ಷೆ ಮಾಡ್ತದೆ ಅಧಿಕಾರಿ ಅಪೇಕ್ಷೆ ಮಾಡ್ತದೆ ಅವ ಅಧಿಕಾರಿ ಏನಪ್ಪ ಅಂತ ಕೇಳಿದ್ರೆ ಆಗ್ಬೇಕಾದ್ರೆ ಮುಕ್ತಿಯ ಅಪೇಕ್ಷೆ ಇತ್ತು ಅಂತಂದ್ರೆ ಏನು ಮಾಡ್ತಾರಂದ್ರೆ ಅದಕ್ಕೆ ಅಧಿಕಾರಿ ಜರೂರಿ ಅದ ಮುಕ್ತಿಯು ಮೋಕ್ಷವು ಅಧಿಕಾರಿಯನ್ನು ಅಪೇಕ್ಷೆ ಮಾಡುತ್ತದೆ ಹೌದಲ್ರಿ
ಮಿಲಿಟರಿ ಸೇನಾ ಆಗಬೇಕಾದ್ರೆ ಉದ್ದ ಅದರ ವಚನವನ್ನು ಅಪೇಕ್ಷೆ ಮಾಡುತ್ತದೆ. ಆರೋಗ್ಯ ಆಗಬೇಕಾದ್ರೆ ಪಥ್ಯವೂ ಅಪೇಕ್ಷೆ ಮಾಡುತ್ತದೆ. ಹಂಗೆ ಮುಕ್ತಿ ಆಗಬೇಕಾದ್ರೆ ಅವನೇನಪ್ಪ ಅಧಿಕಾರಿ ಅಪೇಕ್ಷೆ ಆಗ್ತದೆ. ಬರೀ ಉದ್ದ ಅಗಲ ಎಲ್ಲ ಇದ್ದು ನಡೀತಾ ಏನದಕ್ಕೆ ಮತ್ತು ಕಿವುಡಿದ್ರೆ ಏನು ಮಾಡ್ತೀರಿ? ಟೆನ್ಷನ್ ಅನ್ನ ನಿಂತ ಸುಮ್ಮನೆ ಕಿವುಡು ಏನು ಮಾಡ್ತಾನೆ? ಟೆನ್ಷನ್ ಕಿವಿನೂ ಬೇಕು, ಕಾಲು ಬೇಕು. ಹಂಗೆ ಬರೇ ಅಟ್ಟೆ ಇಡಂಗಿಲ್ಲ. ದೇಶ ಕಾಲ ಇವನು ಅಪೇಕ್ಷೆ ಮಾಡ್ತಾರೆ ಅಂತಾರ ಅವನು. ಉಪಾಯ ದೇಶ ಕಾಲಾಧ್ಯ ಸಂತಿ ಸಹಕಾರಿಣಿ ಅಸ್ಮಿನ್. ಅಸ್ಮಿನ್ ಅಂದ್ರೆ ಫಲಸಿದ್ಧಿಯೊಳಗೆ ದೇಶ ಕಾಲ ಇರಬೇಕು, ಸಂಗತಿ ಇರಬೇಕು, ಶಾಸ್ತ್ರದ ಮುಮುಕ್ಷುಗಳ ಸಂಗಾತಿಯಾಗಿರ್ಬೇಕು. ಹೌದಲ್ಲ? ಆ ಮನುಷ್ಯ ಮಿಲಿಟರಿ ಮನೆಯಾಗಿದ್ದರೆ ಅವನಿಗೆ ವ್ಯಾಯಾಮ ಮಾಡೋದು ಬರ್ತದೆ. ಈ ಹೋಟೆಲ್ ಗೆಳತನ ಮಾಡಿದ್ರೆ ಚಂತನ ಚಹಾ ಕುಡಿತಾನೆ, ಮತ್ತೇನು ಮಾಡ್ತಾನೆ? ಹಾಗಿಲ್ಲ ಅವನಿಗೆ ಅವ್ರ ಜೊತೆಗೆ ಇರ್ಬೇಕು. ಅವನಿಗೆ ಸಹಕಾರಿ ಇರಬೇಕು, ಅವರೇ ಇರಬೇಕು, ಅದೇ ಹೇಳೋರು, ಅದೇ ಕೇಳೋರು, ಅದೇ ಮಾಡೋರು ಇರಬೇಕು ಅವನಿಗೆ. ಅವು ಯೋಗ್ಯ ದೇಶ ಕಾಲ ಇತ್ಯಾದಿಗಳು ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವು ಇಲ್ಲದೆ ಸಹಕಾರಿ ಇಲ್ಲದೆ ಹೋದರೆ ಅವ ಹೇಳಲ್ಲ ಗೀತಾಗ ಅದೇ ಶುಚೋದೇಶ ಸಮಾಸ್ತಕ್ಕೆ ಅದ ಚಿತ್ತೇಂದ್ರಿಯ ಕ್ರಿಯಾ. ಅದೇ ಗೀತಾದಾಗ ಅದೇ ನೋಡಿದ್ರೆ ಆ ಮನುಷ್ಯ ಏನಪ್ಪ ಹೆಂಗಿರ್ಬೇಕು ಅಂದ್ರೆ ದೇಶ ಕಾಲ ಪರಿಸ್ಥಿತಿ ಎಲ್ಲನೂ ಕೂಡ ಇರಬೇಕು. ಭಾಳ ಬಿಸಿಲಾಗ, ಭಾಳ ಚಳಿಯಾಗ, ಭಾಳ ಮಳೆಯಾಗ ಬರಂಗಿಲ್ಲ ಮಾಡಕ್ಕೆ. ಮ್ಯಾಲ ಜೋದೋ ಮಳೆ ಸುರಿತಿತ್ತು, ಯಾಕೆ ಬಿಸಿಲು ಕುಂಡ್ಲಾಕ ಮೈ ತುಂಬ ಎಲ್ಲ ಗೌರವ ಬಿಡ್ತಿತ್ತು. ಹೌದಲ್ಲ? ಏಟು ಹೊತ್ಕೊಂಡು ಗುಡುಗುಡು ಮಾಡಕತ್ತ ಅಂದರೆ ಏನು ಧ್ಯಾನ ಮಾಡ್ತಾನೆ? ಹಾಗಂಗಿಲ್ಲ. ಅದಕ್ಕೆ ದೇಶ ಕಾಲ ಈ ವಸ್ತು ಇವೆಲ್ಲನೂ ಕೂಡ ಭಾಳ ಜರೂರಿ ಅದ. ಹೌದಲ್ರಿ? ಏನಪ್ಪ ಅಂದ್ರೆ ಯಾವುದೇ ಕೆಲಸ ಮಾಡಕ್ಕೆ ಬೇಕಾದ ಸಾರು ಮಾಡ್ಬೇಕಾದ್ರೆ ಏನು ಸಾಮಾನು ಬೇಕು ಅವು ಬೇರೆ ಅದಾವಲ್ಲ. ಖೀರ್ ಮಾಡ್ಬೇಕಾದ್ರೆ ಅವು ಬೇರೆ ಅದಾವಲ್ಲ. ಖೀರ್ ಮಾಡುವಾಗ ಸಾರಿನ ಸಾಮಾನು ತಂದಿಟ್ಟು ಸಾರು ಮಾಡೋ ಖೀರಿನ ಸಾಮಾನು ತಂದಿಟ್ಟು ಏನಾಗ್ತದೆ? ಏನೂ ಆಗಲ್ಲ, ಕೆಟ್ಟು ಹೋಗೋದಿಲ್ಲ. ಖೀರಿನ ಸಾಮಾನು ಬೇರೆ, ಸಾರಿನ ಸಾಮಾನು ಬೇರೆ. ಹಾಗೆ ಕರ್ಮದ ಸಾಮಾನು ಬೇರೆ, ಧ್ಯಾನ ಮಾಡೋ ಸಾಮಾನು ಬೇರೆ, ಧ್ಯಾನ ಮಾಡೋ ಸಾಮಾನು ಬೇರೆ ಬೇರೆ ಅದಾವೆ. ಆಯಾಯ ಸಹಕಾರ ಆಗ್ತದೆ. ಇವನಿಗೆ ಮಾಡೋರಿಗೆ ಅನುಕೂಲ ಆಗ್ತದೆ, ಮಾಡೋರಿಗೆ ಅನುಕೂಲ ಆಗ್ತದೆ. ಮತ್ತೊಂದು ಧೈರ್ಯ ಬರ್ತದೆ. ಮಾಲಕ್ಕೆ ಹಿಂದಿದ್ರೆ ನಾಯಿ ಹೋಗು ಅಂತ ಹೋಗ್ತದೆ ಯಾರ ಮೇಲೆ, ಮುಂದೆ ಯಾರೇ ಕೇಳಲ್ಲ. ಯಾಕಂದ್ರೆ ಹಿಂದದ ಅಂತ ಗೊತ್ತದ, ಕಾಪಾಡ್ತಾನಂತ. ಹಂಗೆ ಸಲಕರಣೆಗಳು ಸಾಧಕನಿಗೆ ಬಹಳ ಜರೂರಿ ಅದ. ಅದಕ್ಕೆ ವಯಸ್ಕರು, ಸಹಪಾಠಿಗಳು ಅಂತೇವಲ್ಲ ನಾವು. ಯೋಗ ಮಾಡೋದೇ ಇರಬೇಕು, ವೇದಾಂತ ಮಾಡೋದೇ ಇರಬೇಕು, ಯಜ್ಞ ಮಾಡೋದಾಗ ಇರಬೇಕು ಅಂದ್ರೆ ಅವನು ಸಫಲ ಆಗ್ತಾನೆ ಕೆಲಸ. ಅವು ಇವ್ಯಾವುದಿಲ್ಲ ಅಂದ್ರೆ ಕಾರ್ಯ ಪ್ರತಿಬಂಧಕ ಬಂದು ಮಧ್ಯದಲ್ಲಿ ಬಿಡ್ತಾನೆ. ಹೋಗಕ್ಕೆ ಕೂತಾನ ಘರ್ಕ ನಾಟಕ. ಅದಕ್ಕೆ ಹೇಳಿದ್ರು ಹಂಗಿರಬಾರ್ದು. ಆದ್ದರಿಂದ ಮನುಷ್ಯನೇನಪ್ಪ ಅಂದ್ರೆ ಇವೆಲ್ಲ ಅನುಕೂಲ ಸ್ಥಾನದೊಳಗೆ ಇದ್ದು ಮುಂದೆ ಸಹಕಾರಿ ಕಾರಣ ಅದಾವ. ಹೌದಲ್ಲ? ಮುಂದೆ ಮಾಡಬೇಕೇನು ಅದೇ ಹೇಳ್ತಾರೆ. ಪೈಲ್ವಾನ್ ಆಗಕ್ಕೆ ಹಾಲು ಅದಾವ, ದಂಡು ಬೇಟಕ್ಕೆ ಸಾಮಾನು ಅದಾವ, ಎಲ್ಲ ಅದಾವ. ಕುಡಿತಾನ, ಮೂಲೆ ಕುಂಡಿರ್ತಾನೆ, ಅವ್ನು ನೋಡ್ಕೋತ ದಂಡು ಬೇಟಕ್ಕೆ ನೋಡ್ಕೊ ಪೈಲ್ವಾನ್ ಹಾಕಂದವ. ಸಾಮಾನು ಅದಾವಪ್ಪ. ಆ ದಂಡು ಬೇಟಕದಿಂದ ಏನು ಮಾಡಬೇಕು? ಅದೆಲ್ಲ ಸಾಮಾನು ಮಾಡಿ ಏನು ವಿಚಾರ ಮಾಡಬೇಕಿಲ್ಲ. ಅವ್ನು ನೋಡ್ಕೋತ ಕುಂತ್ರೆ ಏನಾಗ್ತದ? ಕ್ರಿಯೆ ಆಗಬೇಕು. ಇಷ್ಟೆಲ್ಲ ಸಹಕಾರಿ ಕಾರಣಗಳು. ನಿಮಗೆ ಯೋಗ್ಯ ಗುರು ಸಿಕ್ಕಾದ, ಯೋಗ್ಯ ಸ್ಥಾನ ಸಿಕ್ಕಾದ, ಎಲ್ಲ ಸಿಕ್ಕಾದ ಇದ್ರು ಕಡ ಹೆಣ ಕುಂತಿ ಅಂದ್ರೆ ವಿಚಾರ ಮಾಡಿದ್ರೆ ಏನಾಗ್ತದ? ಇವೆಲ್ಲ ಸಿಕ್ಕಾವ, ಇದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದು ವಿಚಾರ ಇರಬೇಕು. ಅದಕ್ಕಂತಾರ ಅವರು ಅಥೋ ವಿಚಾರೋ ಕರ್ತವ್ಯ. ಇಷ್ಟೆಲ್ಲ ನನಗೆ ಅನುಕೂಲದ ಅಲ್ಲ. ಇಂಥ ಪರಮಾತ್ಮ ಆರೋಗ್ಯವಾದ ದೇಹ ಕೊಟ್ಟಾನೆ, ಅದರ ವಿಚಾರ ಮಾಡಕ್ಕೆ ಅನುಕೂಲ ಕೊಟ್ಟಾನೆ,
ತಿಳ್ಕೊಳ್ಳೋ ಬುದ್ಧಿ ಕೊಟ್ಟಾರ, ತಿಳಿಸುವಂಥ ಗುರುಗಳು ಕೊಟ್ಟಾರ. ಏನು ಮಾಡ್ಬೇಕು? ನೋಡು ಮಗೋಬೇಕ. ಇಷ್ಟೆಲ್ಲ ನಂಗೆ ದೇವರು ಯಾಕೆ ಕೊಟ್ಟಂತ ವಿಚಾರ ಮಾಡ್ಬೇಕಲ್ಲಪ್ಪ. ವಿಚಾರ ಮಾಡಲಿಲ್ಲ ಅಂದ್ರೆ ಏನಂತಾರೆ? ನೀನೇ ವೈರಿ, ನಿನ್ನೆ ವೈರಿ ಇದ್ದೆ. ಅದಕ್ಕೆ ಅತಃ ಇಷ್ಟೆಲ್ಲ ನಿನಗೆ ವಿವೇಕ ಬಂದದ, ಬುದ್ಧಿ ಬಂದದ, ಮನುಷ್ಯರಿಗೆ ಇಟ್ಟಾಸಗಳು ಏನು ಮಾಡಬೇಕು? ಇಷ್ಟೆಲ್ಲ ಉಪಾಯದ ಜೊತೆಗೆ ಅದಾವ, ನೀವು ವಿಚಾರ ಮಾಡಿ. ಹೌದಲ್ಲ? ಪಾರ್ಟಿ ಕೊಟ್ಟರು, ಪುಸ್ತಕ ಕೊಟ್ಟರು, ಬ್ಯಾಗ್ ಕೊಟ್ಟರು, ರಿಕ್ಷಾ ಕೊಟ್ಟರು, ಓದೋಣ ಅಪ್ಪನ ಎಲ್ಲ ಕೊಟ್ಟ. ಅಪ್ಪ ರಿಕ್ಷಾ ತಂದು ಕೊಟ್ಟ, ಪುಸ್ತಕ ಕೊಟ್ಟ, ಪಾರ್ಟಿ ಕೊಟ್ಟ, ಪೆನ್ಷನ್ ಕೊಟ್ಟ. ಇವ ಓದಿಲ್ಲ ಅಂದ್ರೆ ಓದ್ಲೇನು? ಏನು ಮಾಡ್ತಾರೆ? ಏನು ಮಾಡಂಗಿಲ್ಲ, ಏನು ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಇಷ್ಟೆಲ್ಲ ಅನುಕೂಲ ಇದ್ದಾಗ, ಉತ್ತಮ ಶರೀರ, ಸದ್ಗುರುಗಳು, ಶಾಸ್ತ್ರ, ಅನುಕೂಲ ದೇಶ ಇದ್ದಾಗ ವಿಚಾರ ಕರ್ತವ್ಯ. ವಿಚಾರ ಮಾಡಿ. ಮನುಷ್ಯ ವಿವೇಕ ಮಾಡೋದನ್ನ, ವಿಚಾರ ಮಾಡೋದನ್ನ ಅವನ ಜೀವನ ಏನಪ್ಪ ಅಂತ ಕೇಳಿದ್ರೆ ಸಫಲ ಆಗ್ತದೆ ಅಂತ ಕೇಳ್ಯಾರ. ಸಫಲ ಆಗ್ತಂದ ಅಂಥದ್ದು ಎಲ್ಲ ಅದರಿ. ಎಂಥ ಮೂರ್ಖ ಹಸುವೆ ಅಂತ ಅಳ್ತಾನ. ಅರೆ ಕಟ್ಟಿಗೆ ಅದ, ಒಲಿ ಅದ, ಹಿಟ್ಟದ, ನೀರದ, ಬಡ್ಕೊಂತಿದ್ದೀರ ಅಂದ್ರೆ ಏನು ಮಾಡ್ಬೇಕ್ರಿ ಅವನಿಗೆ? ಏನಿಲ್ಲ. ಒಲಿ ಅದ, ಉರಿ ಹಚ್ಚುದು ಅದ, ಮತ್ತು ಹಚ್ಚು ಜರುತ್ತೇನೆ. ಹೌದಲ್ಲ? ಎಲ್ಲ ಸಾಮಾನು ಇಟ್ಟು ಕಲಿಸಿ ಬಡ್ಕೊಳಕ್ಕಾಗಿಲ್ಲ ಅಂದ್ರೆ ಯಾರೇನು ಮಾಡ್ಬೇಕ್ರಿ? ಯಾರೇನು ಮಾಡಬೇಕು? ಹಲಸಿ ಮೂರ್ಖ. ಅದಕ್ಕಂತ ಇಷ್ಟೆಲ್ಲ ಏನು ಕೊಟ್ಟಾರ? ಅಥವಾ ಅಂದ್ರೆ ಇಷ್ಟೆಲ್ಲ ಇದ್ದಾಗ ಗುರು ಅದರ, ಶಾಸ್ತ್ರ ಅದ, ಆರೋಗ್ಯ ಅದ, ಪುಸ್ತಕ ಅದಾವ. ಮಾಡಲಿಲ್ಲ, ಮಡಿಸಿ ತಿರುಗಿ ಋಣ ಮುಖ. ಪುಸ್ತಕ ಏನು ಮಾಡ್ಬೇಕ್ರಿ? ಇಷ್ಟೆಲ್ಲ ಇದ್ರು ಹೇಳೋರದ, ಕೇಳೋರದ, ಸಮಯ ಅದ, ಇದೇ ಮಾಡೋ ಕೆಲಸನೇ ಅದ, ಮತ್ತೊಂದು ಕೆಲಸನೂ ಇಲ್ಲ ನನಗೆ. ಇಷ್ಟೆಲ್ಲ ಇದ್ದರೂ ಏನು ಮಾಡಬೇಕು? ವಿಚಾರ ಕರ್ತವ್ಯ. ವಿಚಾರ ಮಾಡಬೇಕು. ವಿಚಾರ ಮಾಡಿ. ಅವ ಅಂತ ವಿಚಾರ ಮಾಡಿ ನಾವು ಇಲ್ಲಿಗೆ ಬಂದೇವ್ರಿ ಅಂದ. ವಿಚಾರ ಮಾಡಿ ಇಲ್ಲಿಗೆ ಬಂದೇವಿ. ಮನುಷ್ಯ ಎಲ್ಲರಿಗೂ ವಿಚಾರ ಇರ್ತದೆ, ಎಲ್ಲರಿಗೂ ವಿಚಾರ ಇದೆ. ವಿಚಾರ ಮಾಡಕತ್ತಿದ್ದೀನಿ, ವಿಚಾರ ಮಾಡಕತ್ತಿದ್ದೀವಿ, ವಿರುದ್ಧ ವಿಚಾರ ಮಾಡಕತ್ತಿದ್ದೀವಿ. ವಿಚಾರ ಅದಲ್ರಿ. ವಿಚಾರ, ಚರ, ನಡೆಯೋದು, ಮಾಡೋದು. ವಿರುದ್ಧ. ಏನು ವಿಚಾರ ಮಾಡಂತ ಅವ್ರು ನೀವು ಮನು ಜನ್ಮ ಕೊಟ್ಟಾರ, ಅದ್ರ ವಿರುದ್ಧ ವಿಚಾರ ಮಾಡಕತ್ತೀವಿ. ಅದ ವಿರುದ್ಧ ಮಾಡಬೇಡ, ವಿಶೇಷ ವಿಚಾರ ಮಾಡ. ಅದಕ್ಕೆ ವಿವೇಕ ಅಂತ. ವಿಶೇಷ ಅಂದ್ರೆ ಮಂದಿ ಏನು ಮಾಡಕತ್ತಾರ, ಇದಿಲ್ಲ. ಮಂದಿ ನಾ ಅಂತಾರೆ, ಮಂದಿ ಸಂಸ್ಥೆ ಇದು ಬೇಕು, ನೀನು ಅದು ಇಲ್ಲ. ನೀನು ವಿರುದ್ಧ ವಿಚಾರ. ಅದಕ್ಕೆ ಏನು ವಿರುದ್ಧ? ಏನು? ಜನ್ಮ ಮರಣದ್ದು, ಶರೀರದ ವಿಚಾರ ಅಲ್ಲ. ಇದರ ವಿರುದ್ಧ ಪರಮಾತ್ಮನ ವಿಚಾರ, ಆತ್ಮನ ವಿಚಾರ. ಅನಾತ್ಮದ ವಿಚಾರ ಮಾಡ್ತಾರೆ ಮಂದಿ ಎಲ್ಲ. ನೀ ಅದರ ವಿರುದ್ಧ ವಿಚಾರ ಮಾಡ. ಅದಕ್ಕಂತಾರ ವಿಚಾರ ಕರ್ತವ್ಯ. ಏನು? ಫಲಸಿದ್ಧಿಗಾಗಿ ವಿಚಾರ ಮಾಡಬೇಕು. ಯಾವ್ದ್ರದ್ರಿ? ಆತ್ಮವಸ್ತುನ ನೋಡಿ. ವಿಚಾರ ಮಾಡದವ್ರು ಯಾರೂ ಇಲ್ಲ. ಒಂದು ಪ್ರಾಣಿನ ಒಂದೇನು ಹಾಕ್ರಿ, ಮುಸುಳಿ ವಿಚಾರ ಮಾಡ್ತಾ ತಿನ್ನಲೇ ಬಿಡ. ದನಕ್ಕೆ ಏನು ಹತ್ತಿದ್ರೆ ಇಡ್ತಾರೆ, ಮತ್ತೇನು ತಿಂತಾರೆ, ಕಲ್ಲು ತಿಂತಾರೆ ಏನ್ರಿ ದನ? ಅದು ಗೊತ್ತದ, ತಿನ್ನೋ ಸಾಮಾನಲ್ಲ. ಉಣ್ಣು ತಿನ್ನೋದ್ರಾಗ ಮನುಷ್ಯನಕ್ಕಿಂತ ಪ್ರಾಣಿಗಳು ಬಹಳ ಹುಷಾರದ ಅಂತ ಹೇಳ್ತಾರೆ. ಹೇಳ್ತಾರೆ
ಶಬ್ದ ಸ್ಪರ್ಶ ರೂಪ ಸುಗಂಧಗಳನ್ನು ಗ್ರಹಿಸುವಲ್ಲಿ ಮನುಷ್ಯನಿಗಿಂತಲೂ ಪ್ರಾಣಿಗಳು ಅತ್ಯಂತ ಬುದ್ಧಿವಂತವಾಗಿರುತ್ತವೆ. ಗಂಧ ಗುಣವು ಇರುವಬಲ್ಲದು. ಶಾಸ್ತ್ರ ಹೇಳ, ಅದಕ್ಕೆ ನಾವು ವಿಚಾರ ಅನ್ನಂಗಿಲ್ಲ. ವಿರುದ್ಧ ವಿಚಾರ, ಪ್ರಾಣಿಗಳಿಗಿಂತಲೂ ವಿರುದ್ಧ ವಿಚಾರ, ಅಥವಾ ಶಬ್ದ ಸ್ಪರ್ಶ ಆದಿಗಳಿಗೆ ಬಿಟ್ಟು ಅಶಬ್ದ ಅಸ್ಪರ್ಶ ರೂಪ ಗಂಧದ ವಿಚಾರ, ಅದಕ್ಕೆ ನಾವು ವಿಚಾರ ಅಂತೇವೆ. ವಿಚಾರ ಈ ಶಬ್ದ ಇವುಗಳು ಇದು ಸಹಜ ಪ್ರವೃತ್ತಿ ಅದ, ಇದೇ ವಿಚಾರ ಅನ್ನಂಗಿಲ್ಲ. ಹಸಿವಾದ ಕೂಡಲೇ ಊಟ ನೆನಪಾಗೋದು ವಿಚಾರ ಮಾಡ್ತಾನೆ ಅಂದ್ರೆ ಅದಕ್ಕೆ ನಾವು ಸಹಜ ಪ್ರವೃತ್ತಿ. ರೂಪ ನೋಡ್ಕೊಳ್ಳೋ ಕಣ್ಣು ನೋಡ್ಬೇಕಂತಾರೆ ಹೋಗ್ತದದು, ಸಹಜ ಪ್ರವೃತ್ತಿ. ಅದು ವಿಚಾರ ಅಲ್ಲ. ವಿಚಾರ ಅಂದ್ರೆ ಹಿತ ಅಹಿತದ ಏನು ಅದು ವಿಚಾರ ಅಂತ. ಅದು ವಿಚಾರ ಏನಪ್ಪಾ ಅಂತ ಕೇಳ ಕರ್ತವ್ಯ. ಯಾರು? ಜಿಜ್ಞಾಸುನಃ. ಯಾವ್ದ್ರದ್ದು? ಅವಸ್ತುವಿಂದ ಅಲ್ಲ, ವಸ್ತುನಃ. ಇಡೀ ಜಗತ್ತೆಲ್ಲ ಅವಸ್ತು ಮಾಡ್ತದೆ. ವಸ್ತು ಬ್ರಹ್ಮ, ಅವಸ್ತು ಪ್ರಪಂಚ. ಇದ್ರ ವಿಚಾರ ಮಾಡ್ತಾರೆ ನೋಡ್ರಿ ಎಲ್ಲರೂ. ಅಧಿಕಾರ ಏನ್ ಮಾಡಬೇಕು? ಆತ್ಮದ ವಿಚಾರ ಮಾಡಬೇಕು. ಹೌದ್ರಿ, ಅದು ನಮ್ಗೆ ಗೊತ್ತೇ ಇಲ್ಲರಿ. ನಾವು ಇದೇ ನೋಡಕತ್ತೇವೆ, ಇದೇ ಇದ್ರ ವಿಚಾರ, ಶಬ್ದ ವಿಚಾರ ಮಾಡ್ತೇವೆ, ನಮ್ಗೆ ಗೊತ್ತೇ ಇಲ್ಲ ಅದು. ನೀವು ಆತ್ಮನ ವಿಚಾರ ಮಾಡಂದ್ರಲ್ಲ, ನಮ್ಗೆ ಅನಾತ್ಮ ಗೊತ್ತದ, ನಮ್ಗೆ ಗೊತ್ತಿಲ್ಲ. ನಾವು ಇದ್ರದೇ ವಿಚಾರ ಮಾಡ್ತೇವೆ, ಮಾಡ್ಕೋತ ಬಂದೇವಿ. ನಾವಲ್ಲ, ನಮ್ಮ ಮುತ್ತೆ ನಡ್ಕೊಂಡು. ನಮ್ಮ ಪರಂಪರಾದ ಇದು. ಇದ್ರದ್ದು ಅವಸ್ತುವಿನ ವಿಚಾರ ಮಾಡೋದು. ಮತ್ತೆ ಹೆಂಗೆ ಮಾಡಬೇಕು? ಹಂಗ ಅದು ವಿಚಾರ ಮಾಡಬೇಕು ಅಂದ್ರೆ ಯಾರು ಅದರ ವಿಚಾರ ಮಾಡ್ಯಾರ ಅವ್ರಂತ ಹೋಗ್ಬೇಕು. ನಮ್ಗೆ ಗೊತ್ತಿಲ್ಲ ಅಂದ್ರೆ ಹೌದಾ? ಯಾರು ಸೈನ್ಸ್ ಓದ್ಯಾರ ಅವ್ರಂತಕ್ಕೆ ನೀವು ಓದಕ್ಕೆ ಹೋಗ್ಬೇಕು. ಯಾರು ಡಾಕ್ಟರ್ ಓದ್ಯಾರ ಅವ್ರಂತಕ್ಕೆ ಹೋಗ್ಬೇಕು. ಯಾರು ವಸ್ತುವಿನ ವಿಚಾರ ಮಾಡ್ಯಾರ ಅವ್ರಂತಕ್ಕೆ ಹೋಗ್ಬೇಕು. ನಿನಗೆ ಕಲ್ಯಾಣ ಆಗಿತ್ತಂದ್ರೆ ವಿಚಾರ ನೀ ಮಾಡಿದೆಪ್ಪ ಭಾಳ, ನೀ ವಿಚಾರ ಏನಂತ ಅಲ್ಲ. ಯಾವ್ದ್ರದ್ದು ವಿಚಾರ ಮಾಡ್ಬೇಕು ಅದ್ರ ವಿಚಾರ ಮಾಡಿಲ್ಲ ನೀ. ಸಮಸ್ಯೆ ಇದೆ. ಅವಿಚಾರಣೆ ಕೃತೋ ಬಂಧ ಅಂತಂದ್ರೆ ವಿಚಾರ ಇದ್ದವ್ರಿಗೆಲ್ಲ ಯಾವ್ದಾರ ವಿಚಾರ ಮಾಡ್ಬೇಕು ಅದರ ವಿಚಾರ ಮಾಡಿದವ ಅವಿಚಾರಣೆ. ಉಳ್ಕೆ ಜಗತ್ತು ಏನು ಬಾಹ್ಯಾಕಾಶ ಎಲ್ಲೇ ಹೋಗ್ಯಾರ, ವಿಚಾರ ಇದ್ದ ಹೋಗ್ಯಾರ. ಇಷ್ಟೇ. ಯಾವ್ದಾರ ವಿಚಾರ ಮಾಡೋಕೆ ಅದ್ರದ್ದು ಮಾಡಿಲ್ಲ ನೀ. ಅದಕ್ಕೆ ಇದ್ರ ಬಗ್ಗೆ ನೀ ಅವಿಚಾರಿ ಐತಿ. ಇದು ಆತ್ಮನ ಬಗ್ಗೆ, ಪರಮಾತ್ಮನ ವಸ್ತುವಿನ ಬಗ್ಗೆ. ಅದಕ್ಕೆ ಹೇಳಿದ್ರು ಅವರು, ಅಂತಹ ವಸ್ತು ವಿಚಾರವನ್ನ ಯಾರು ಮಾಡ್ಯಾರೆ ಅಂತಹ ಗುರುಂ ಸಮಾಸಾಧ್ಯ ಸಮ್ಯಕ್ ಆಸಾಧ್ಯ ಅಂತಹ ಗುರುಗಳನ್ನ ಗುಕಾರಸ್ತು ಅಂಧಕಃ ಅಜ್ಞಾನವನ್ನು ಕಳೆದುಕೊಂಡ ತನ್ನನ್ನು ತಾನು ಅರಿತು ಅನುಭವಿಸಿದ ಗುರುಗಳನ್ನು ಸಮ್ಯಕ್ ಆಸಾಧ್ಯ ಸಮಾಸಾಧ್ಯ. ಹೌದಾ? ಯಾವ ರೀತಿಯಾಗಿ ಅವರನ್ನು ಭೇಟಿ ಮಾಡಿ, ಸಮಾಸಾಧ್ಯ ಭೇಟಿಯಾಗಿ ಅವ ಯಾವ ರೀತಿಯಾಗಿ ಭೇಟಿ ಆಗಬೇಕೋ ಆ ರೀತಿಯಾಗಿ ಭೇಟಿ ಆಗಕ್ಕೂ ಹೇಳ್ಯಾರಲ್ಲ. ಹೆಂಗೆ ಕೇಳ್ಬೇಕು ಕೇಳ. ಸುಮ್ಮ ಒಂದು ಬ್ಯಾಂಕಿನ ಹೋಗಿ ಸಾಲ ತೊಗೊಳ್ಬೇಕು, ಸಾಲ ತೊಗೊಳ್ಬೇಕಂದ್ರೆ ಸಾವುಕಾರ ಸಾಲ ಕೊಡು, ಪುಗಾಡ್ ಕೊಡ್ತೀಯ, ಬಡ್ಡಿ ಕೊಡ್ತೀನಿ. ಅವೇನಂತ ಕೊಡ್ತೀನಿ ಬಾ ಅಂತ ಕಾಪಾಡಿ ಕೊಡ್ತಾನೆ, ಬಡ್ಡಿ ಕೊಡಂಗಿಲ್ಲ. ಕೇಳೋ ಪದ್ಧತಿ ಅದ. ಅಂದ್ರೆ ಪುಗಾಡ್ ಕೊಡಂಗಿಲ್ಲ, ಖರೆ ಕೇಳೋ ಪದ್ಧತಿ. ಗುರು ಉಪದೇಶ ಪುಗಾಡ್ ಮಾಡಂಗಿಲ್ಲ, ಹಂಗೆ ಮಾಡಂಗಿಲ್ಲ. ಅದು ಸೇವೆ ಮಾಡಬೇಕು, ಎಲ್ಲ ಮಾಡ್ಬೇಕಾದಲ್ಲ, ಹಿಂಗೆ ಅಂತದೆ. ಪರಂತು ಅದಕ್ಕೆ ನೇಮದ. ಬ್ಯಾಂಕ್ ಸಾಲ ತಗೋಬೇಕಾದ್ರೆ ಬರೆದು ಕೊಡಬೇಕು, ಫಾರ್ಮ್ ತುಂಬಬೇಕು, 12 ಶೇರ್ ಕೊಡಿಸ್ಬೇಕು, ಶಾಂಕ್ಷನ್ ಮಾಡ್ತಾರೆ. ಏನ್ ಮಾಡಂಗಿಲ್ಲ. ಹಂಗ ಈ ಜನ್ಮ ಮರಣ ರಹಿತವಾದ ಮೋಕ್ಷವನ್ನು ಪಡಿಬೇಕು ಅಂತ ನಿನಗೆ ಅಪೇಕ್ಷೆ ಇತ್ತು ಅಂದ್ರೆ ಗುರುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಹೆಂಗ? ಸಮಾಸಾಧ್ಯ. ಶಾಸ್ತ್ರಗಳಲ್ಲಿ ಗುರುಗಳನ್ನು
ಹೇಗೆ ಭೇಟಿ ಆಗಬೇಕು ಅನ್ನೋದು ಬರದಾರ. ಸಮಿತ್ಪಾಣಿ ಸುರತ್ರಿಯಂ ಬ್ರಹ್ಮನಿಷ್ಠಂ ಹಂಗೆ ಹೋಗ್ಬೇಕು ಅಂತ ವಿನಯಭೂತನ ನಿಜಗುಣದ ಬರದಾರ. ಭಾಳ ಚಂದ ಅನುಭವಿಸೋದ ಹೆಂಗೆ ಶಿಷ್ಯ ಹೋಗ್ಬೇಕು ಅನ್ನೋದು ಬರದಾರ. ಆ ರೀತಿಯಾಗಿ ಸಮಾಸಾದ ಸಮ್ಯಕ್ ಪ್ರಾಪ್ತನಾಗಿ ಆ ಸಾಧ್ಯದ ಪ್ರಾಪ್ತಿ ಮಾಡಿಕೊಂಡು ವಿನಯ ವಿರತಿ ಭಾವ ಇವೆಲ್ಲದರಿಂದ ಕೂಡಿಕೊಂಡು ಏನಪ್ಪಾ ಅಂದ್ರೆ ಗುರುಗಳ ಸಮೀಪಕ್ಕೆ ಹೋಗಬೇಕು. ಹೌದ್ರಿ, ನಂದೇ ಹೇಳಿದ್ರೆ ಗುರುಗಳು ಹೆಂಗಿರ್ಬೇಕು ಅದಿಟ್ಟು ಹೇಳಿರಲ್ಲ, ಶಿಷ್ಯಂದೇ ಹೇಳಿದ್ರು ಸುದ್ದಿ. ಗುರುಗಳದಿಟ್ಟು ಹೇಳ್ರಿ ಅಂದ್ರೆ ಅವರು ಬ್ರಹ್ಮ ವಿದುತ್ತಮಂ ದಯಾ ಸಿಂಧುಂ ಗುರುಂ. ನೋಡ್ರಿ, ಮದುವೆ ಆಗ್ಬೇಕಂದ್ರೆ ಹುಡುಗಿ ಲಕ್ಷಣ ಹುಡುಗರ ಲಕ್ಷಣ ಎರಡೂ ಬೇಕು. ಬರೀ ಹುಡುಗುದು ಚಂದ ನಡೀತಾಳೆ, ಚಂದ ಮಾತಾಡ್ತಾಳೆ, ಇವನ್ ಕೇಳ್ತಾರೆ ಅವನೇ ತೊದ್ರ ಮಾತಾಡೋವಿದ್ದಂದ್ರ, ಕೊಂಡ್ಕೊತ ನಡೆಯೋವಿದ್ದಂದ್ರ, ಈ ಕಡೆ ನೋಡೋವಿದ್ದಂದ್ರ ಎರಡೂ ಬರಬೇಕು ಬರೋಬರಿ. ಜೋಡಿ ಮಸ್ತ್ ಅದ ನೋಡ ಅಂತೀರಿ ನೀವು, ಜೋಡಿ ಮಸ್ತ್ ಅದ. 3 ಫೀಟಿನ ಹುಡುಗಿ 6 ಫೀಟಿನ ಹುಡುಗ ಜೋಡಿ ಇರ್ಬೇಕು. ಜೋಡಿ ಇದು ಅಂತಿರಲಿಲ್ಲ, ಅಲ್ಲೇ ಆನಂದ ಅದ. ಹಾಗೆ ಶಿಷ್ಯ ಚಲೋ ಇರ್ಬೇಕು, ಗುರು ಮನಸ್ಸಿಗೆ ಬಂದಂಗೆ ಇರ್ಬೇಕ. ಅದಕ್ಕೆ ಹೇಳ್ತಾರ ಅವ್ರು ಏನಪ್ಪಾ ಅಂದ್ರೆ ಅವ್ನ ಗುರು ಹೇಳಿದ್ರು ಗುರು ಹೆಂಗಿರ್ಬೇಕು ಅಂದ್ರೆ ಮೊಟ್ಟ ಮೊದಲನೇ ಲಕ್ಷಣ ಬ್ರಹ್ಮವಿದುತ್ತಮ, ಮೊಟ್ಟ ಮೊದಲ ಬ್ರಹ್ಮಜ್ಞಾನ. ಬ್ರಹ್ಮವಿತ್ ಮುಗಿತು, ಮತ್ತು ಉತ್ತಮ ಯಾಕೆ ಬರೋದು? ಬ್ರಹ್ಮವಿದ್ವರಿಯಾನ್ ಬ್ರಹ್ಮ ವಿದ್ವರಿಷ್ಠ. ನೀವು ಬರೆದಿರಲ್ಲ 3, ಅದಕ್ಕೆ ಕಟ್ ಕಡಿಯವ ಲಾಸ್ಟ್. ಏನೇನೇನೇನು ಹಿಂಗೆ ಕಂಟಾಗಿರ್ಬೇಕು. ಮಧ್ಯೆ ಬಡ್ದು ಸ್ವಲ್ಪ ಹೇಳ್ಬೇಕು. 8-32 ಎಷ್ಟು ನಿಶ್ಚಯ ಆಗಿದೆ. ಯಾವನಿದ್ರೆ ನಿದ್ದೆ ಬದುಕಿ ನಿನ್ನ ಹೆಸರು ಏನಂತ ಕೇಳಿದ್ರೆ ಏನಂದ್ರೆ ವಿಚಾರ ಮಾಡ್ತೇನೆ ಅದ ಇಲ್ಲ, ಎಷ್ಟು ದೃಢ ಆಗ್ಯದಲ್ಲ. ಹಂಗೆ ಬ್ರಹ್ಮ ವಿತ್ರೊಳಗೆ ಉತ್ತಮಂ ಬ್ರಹ್ಮ ವದ್ವರಿಷ್ಠ ಗುರು ಹಂಗಿರ್ಬೇಕು. ಎಲ್ಲ ಬ್ರಹ್ಮ ವಿದ್ಯು ಶಾಣೆ ಅದನ್ರಿ. ದಯಾಶಂದು ಇರ್ಬೇಕಲ್ರಿ. ಏನು ಕೊಡ್ತಾನ, ಏನು ತರ್ತಾನ, ಏನು ಮಾಡ್ತಾನ ಇಲ್ಲ. ಏನೊಂದು ಅಪೇಕ್ಷೆ ಇಲ್ಲದೆ ಜಗತ್ತಿನೊಳಗೆ ಒಬ್ಬರು ಸಹಾಯ ಮಾಡ್ತಾರೆ, ಏನಾದ್ರು ಉಪಕಾರ ಆಗ್ತದಂತ. ಪರಂತು ಜಗತ್ತಿನೊಳಗೆ ಇಂಥವ್ರು ಅದಾರ, ಯಾರೋ ಏನೋ ಗೊತ್ತಿರಂಗಿಲ್ಲ, ಬಸ್ ಸ್ಟ್ಯಾಂಡ್ ಬಿದ್ದಿರ್ತಾನ ಮನುಷ್ಯ ಬೇಹುಷ, ಯಾವ್ರವನು ಯಾವ ಹಿಡ್ಕೊಂಡ್ಕಿದ್ ಬೇಕಿದ್ದು ಮಾರಿ ನೀರು ಹಾಕಿ ಆರಾಮ್ ಮಾಡ್ತಾರಲ್ರಿ. ದಯಾಶಂದು ಮಂದಿರ ಅವರು ಕೆಲವು ಮಂದಿ ನೋಡ್ತಿರ್ತಾರೆ, ಬಿದ್ದಾನ ಯಾವ್ರವನು ನಡಿ ಪೈಕಿ ನೋಡ್ತಾರಲ್ಲ, ಅವ್ ದಯಾಶಂದು ಅಲ್ಲ. ಮನುಷ್ಯ ಮಾತ್ರ ನೋಡ್ತಾನಲ್ಲ, ಅವ ದಯಾಶಂದು ಮನುಷ್ಯ. ಗುರುಗಳು ಹಂಗಿರ್ಬೇಕು. ಸಣ್ಣವ ದೊಡ್ಡವ, ಆ ಜಾತಿ ಈ ಜಾತಿ, ನಮ್ಮ ಪೈಕಿ ಅವ್ರ ಪೈಕಿ ಇಲ್ಲ, ದಯಾಶಂದು ಗುರುಗಳು ಹಂಗಿರ್ಬೇಕು. ಆ ದಯಕ್ಕೆ ಜಾತಿ, ದೇಶ, ಕುಲ ಇವ್ಯಾವ ಸೀಮಾ ಇರಬಾರ್ದು ನೋಡ್ರಿ. ಸಿಂಧು ಅಂತ ಸೀಮಾ ಇಲ್ಲ ಸಿಂಧು. ಹಂಗೆ ದಯಾಕ್ಷ ನಮ್ಮ ಜಾತಿಯವರಿಗೆ ಕೆಲವೊಂದು ಬ್ಯಾಂಕ್ ಇರ್ತಾವೆ ನೋಡ್ರಿ. ಕೆಲವೊಂದು ಬ್ಯಾಂಕ್ ಆರ್ಯ ವೈಶ್ಯ ಬ್ಯಾಂಕ್ ಅವರಿಗೆ ಕೊಡ್ತಾರೆ ಸಾಲ. ಬಸವೇಶ್ವರ ಬ್ಯಾಂಕ್ ಕಲ್ಲಿಂದಾಯ್ತರೆ ಕೊಡ್ತಾರೆ ಸಾಲ. ಹಂಗಿರ್ಬಾರ್ದು. ಇವ ತತ್ವಜ್ಞಾನಿ ಯಾವ ಜಾತಿ ಬರಲಿಕ್ಕ ಎಲ್ಲರನ್ನ ಕೊಡ್ತಾನ. ಸಿಂಧು ಅದಾನ, ಅವನ ದಯ ಯಾರು ಎಷ್ಟು ತೊಗೊಂಡ್ರು ಸಮುದ್ರ ನೀರು ಹೆಂಗೆ ಕಮ್ಮಂಗಿಲ್ಲ, ಹಂಗ ಎಲ್ಲ ಜಾತಿ ಎಲ್ಲ ವರ್ಣ ಅಧಿಕಾರಿಗಳ ಮೇಲೆ ಅವ ಹೆಂಗದ ದಯಾನ್ವಿತ ಸಿಂಧು. ಕೊಟ್ಕೋತಿ ಹೋಗ್ತಾನೆ ಕೊಟ್ಟಂಗೆ ಮತ್ತೆ ಹೆಚ್ಚಾಗ್ತದೆ. ಅದಕ್ಕೆ ಅವ್ರು ಬರೀತಾರೆ, ಹೆಣ್ಮಗಳು ಅದನ್ನ ಉಸಾಡಿತಾಳ, ಮಗ ಹಳದ ಅಂದ್ರೆ ಏನು ಮಾಡ್ತಾಳ ಹೇಳ್ತಾರೆ ಶಾಸ್ತ್ರ, ಗಂಡನ ಮಾಯ ಎಲ್ಲ ತೆಗೆದು ಅವನ ಮೇಲೆ ಇಡ್ತಾಳ.
ಭಾಳ ಜೀವ ಮಾಡ್ತಾಳೆ. ಹೌದಾ? ಆಕೆ ಮುಖ ಮಾಡ್ತಾಳೆ, ಕೊಳ್ಳಿಗೆ ಹಾಕೋತಾಳೆ, ಹಠೆ ಇಟ್ಕೊತಾಳೆ. ಮುಂದೆ ವರ್ಷ ಮತ್ತೊಂದು ಹುಡ್ತದೆ. ಮೊದಲೇ ಎಲ್ಲ ಕೊಟ್ಟರೆ ಇದಕ್ಕೆ ಎಲ್ಲಿ ತರಬೇಕು? ಇಲ್ಲ, ಆಕೆ ಎಂತಕ್ಕೆ ಇಷ್ಟು ಮಾಯ ಅದ, ಗಂಟು ಹಡಿದ್ರು ಎಲ್ಲದ ಮೇಲೆ ಮಾಯ ಅದ. ಮೊದಲಿಂದ ಕೆಟ್ಟ ಜಾಗ ಅದಕ್ಕೆ ಎರಡಕ್ಕೆ ಮಾಡ್ತೀವಿ, ಮೂರನೇ ಗಂಟು ನೋಡ್ರಿ. ಧೃತರಾಷ್ಟ್ರ ಆಕೆ ಹೆಣ್ಮಗಳಿಗೆ 100 ಹಡದ್ರಿ. ದುರ್ಯೋಧನ ಕಮ್ಮಿಲ್ಲ ಅಂತ ಎಲ್ಲರ ಮೇಲೆ ಮಾಯ. ಅದಕ್ಕೆ ಕೃಷ್ಣಗೆ ಶಾಪ ಕೊಟ್ಲಿಕ್ಕೆ, ನನಗೂ ನಿನ್ನಂಗ ಮಕ್ಕಳ ಸತ್ರ ಏನಾಕಂದ್ರೆ ಗೊತ್ತಾಕ ಹೌದು ಶಾಪ ಕೊಟ್ಲಿಕ್ಕೆ. ಮಾಯ ಅನ್ನೋದು ಭಾಳ ಮಜಾ ಇದೆ. ಅದು ರಬ್ಬರ್ ಟೆಂಟ್ ಇದ್ದಂಗೆ ಹಿಂಗಸಂಗ ಹೈಕೋತೇವೆ. ಅದಕ್ಕೆ ಬ್ರಿಟಿಷರು ಪ್ರಥಮ ನಮ್ಮ ದೇಶಕ್ಕೆ ಬಂದ ಕಾಲಕ್ಕೆ ನಮ್ಮ ರಾಜರಿಗೆ ಅದೇ ಕೇಳಿದಂತ, ನಮಗೊಂದು ಟೆಂಟ್ ಅದ ಜಾಗ, ಟೆಂಟದ ಒಳಗಿದ್ದ ಜಾಗ ನಮ್ದು, ಇದು ಹುಚ್ಚ ರಾಜ ಬರೆದು ಕೊಡ್ತೀರಿ. ಅದು ರಬ್ಬರ್ ಟೆಂಟ್ ರೀ. ಬಂಗಾಳದಿಂದ ಹಿಕ್ಕು ದಿಲ್ಲಿ ತಕ್ಕ ಬಂತಿರೋದು. ಟೆಂಟದ ಒಳಗಿಂದ ಕೊಡ್ತೇವೆ ಒಂದಿರಲಿ ನೀವು, ನಮ್ಮದೇ. ಹಂಗಾಗಿ ಇದು ಜೀವ ಪ್ರೇಮ ಮಾಯ ಹಿಂಗ ರಬ್ಬರ್ ಟೆಂಟ್ ಇದ್ದಂಗೆ ಹಿಗ್ಗಿಸ್ದಂಗೆ ಹಿಗ್ತಾವ. ನಾಮದ ಮ್ಯಾಲ, ಶಬ್ದ ಮ್ಯಾಲ, ರೂಪದ ಮ್ಯಾಲ, ಸ್ಪರ್ಶದ ಮ್ಯಾಲ, ಇದ್ರ ಮೇಲೆ ಅಂತ ಅಲ್ಲ. ಶಬ್ದಕ್ಕೆ ಅಡಿಗೆ ಮ್ಯಾಲ ನಾಮಕ್ಕೆ ಕೆಟ್ಟದ, ಸ್ಪರ್ಶಕ್ಕೆ ರಸಕ್ಕೆ ಹಿಗುತ್ತದ. ಇದು ಮಾಯ ಭಾಳ ಚಿತ್ರ. ಅದಕ್ಕೆ ಅಂತಾರೆ ಏನಪ್ಪ ಅಂತ ಕೇಳಿದರೆ ದಯಾ ಸಿಂಧು. ಏನಪ್ಪ ಅಂದ್ರೆ ದಯಾ ಸಿಂಧು ಅಂಥ ಗುರು ಏನಪ್ಪ ಅಂತ ಕೇಳಿದ್ರೆ ಸಮಾಸಾಧ್ಯ ವಿಚಾರೋ ಕರ್ತವ್ಯ. ವಿಚಾರ ಎಲ್ಲಿ ಮಾಡಬೇಕು? ಏನಪ್ಪ ಅಂದ್ರೆ ಗುರುಗಳಂತ್ಯಾಕ ಬರ್ಯಾಕ ಕಲಿಬೇಕು. ಹಿಂಗ ಗುರು ಇಲ್ಲ ಅಂದ್ರೆ ಹಿಂಗೆ ಮಾಡಿದಾರ ಉಲ್ಟಾ ಆಯ್ತಲ್ರಿ. ಬರ್ದಾನ ಖರೆ ಹಿಂಗೆ ಮಾಡಿ ಹಿಂಗೆ ಆಗ್ಬೇಕಲ್ಲ, ಅದು ಹಿಂಗೆ ಮಾಡಿ ಹಿಂಗೆ ಗಂಟೆಗೆ ಒಳಗೆ ಮಾಡಿ. ಅದಕ್ಕೆ ಗುರು ಬೇಕು. ಅದಕ್ಕೆ ಗುರುಗಳಂತ ಹೋಗಿ ಏನಪ್ಪ ಅಂದ್ರೆ ಸಮಾಸಾಧ್ಯ ಸಮ್ಯಕ್ ಆಗಿ ಏನಪ್ಪ ಅಂದ್ರೆ ಉತ್ತಮ ಗುರುವನ್ನೇ, ನಿನ್ನ ಅಜ್ಞಾನವನ್ನು ಕಳೆಯುವ, ಪ್ರಕಾಶ ಕೊಡುವ, ಉಕಾರಸ್ತು ಅಂಧಕಾರ, ಉಕಾರಸ್ತು ನಿವರ್ತಕ. ಅಜ್ಞಾನವನ್ನು ಕಳೆದು ಪ್ರಕಾಶದಲ್ಲಿ ನಿನಗೆ ಒಯ್ದು ಕುಂಡ್ರು ಸಮ, ಅನಾತ್ಮವನ್ನು ತೆಗೆದು ಆತ್ಮದಲ್ಲಿ ನಿಷ್ಠೆ ಮಾಡತಕ್ಕಂಥವ. ಅಂಥ ಸತ್ವ ಏನಪ್ಪ ಅಂತ ಕೇಳಿದರೆ ನೀವು ಹೋಗಿ ವಿಚಾರ ಮಾಡಬೇಕು. ಆ ವಿಚಾರ ಮಾಡದ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದರೆ ಗೊತ್ತಾಗ್ತದೆ. ತ್ಯಾಗಗ್ರಹಣ ನಡೀತದೆ. ತ್ಯಾಗಗ್ರಹಣ ವಿಚಾರ ಮಾಡೋವನಿಗೆ ಇಲ್ಲಾಂದ್ರೆ ಗೊತ್ತಾಗಿಲ್ಲ. ಆದ್ದರಿಂದ ಇವು ಕೆಟ್ಟ ಪ್ರಾಣಿಗಳು, ಶೂಕರ ಇತ್ಯಾದಿಗಳು, ಅವಾಗ ಗಂಧದ ವಿಚಾರ ಇಲ್ಲರಿ. ಅವ್ರಿಗೆ ಅದಕ್ಕೇನು ಇಟ್ಟು ತಿಂತಾವ. ಅದಕ್ಕೆ ನಾಶಿಕನೇ ಇಲ್ಲ. ಮೂಗದ ಹೊಡದ ಕರೆ ಅದು ಗಂಧಗ್ರಹಣ ಮಾಡೋ ಶಕ್ತಿ ಅದಕ್ಕಿಲ್ರಿ. ಏನಿಟ್ಟು ತಿಂತದ, ಹಲಸು ಎಲ್ಲ ತಿಂತ. ಅದು ಗ್ರಹಣ ಶಕ್ತಿ ಇರ್ತಾರೆ. ಇದು ಚಲೋ ಮನುಷ್ಯನ ಮುಂದೆ ಹಂಗಲ್ಲ, ಚಲೋದು ನೋಡ್ತಾನೆ, ಹಳಸೋದು ಅಲ್ಲ ಅಂತಾನೆ. ಗ್ರಾಹಕ ಶಕ್ತಿ ಅದು ಇವನಿಗೆ. ಆಗ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಇವು ನನಗೆ ಎಷ್ಟು ಅನುಕೂಲ ಅದಾವ, ಅನಾನುಕೂಲ ಅದಾವ. ಎಷ್ಟು ಸುಖ ಕೊಡ್ತಾವೆ, ಎಷ್ಟು ದುಃಖ ಕೊಡ್ತಾವೆ, ಎಷ್ಟು ಮಾನ ಕೊಡ್ತಾವೆ, ಎಷ್ಟು ಮಾನ. ಇದಕ್ಕೆ ವಿವೇಚನ ಶಕ್ತಿ ಅಂತ. ಇದು ಏನಪ್ಪ ಅಂತ ಕೇಳಿದ್ರೆ ಸದ್ಗುರುಗಳ ವಚನದಿಂದ, ಅವರ ದಯೆಯಿಂದ, ಅವರ ಕೃಪೆಯಿಂದ ಏನಪ್ಪ ಅಂತ ಕೇಳಿದ್ರೆ ಅವನಿಗೆ ಉತ್ಪನ್ನ ಆಗ್ತದೆ. ಅಂತಹ ವಿಚಾರ ಏನಪ್ಪ ಅಂತ ಕೇಳಿದರೆ ಅವನಿಗೆ ಬಂತು ಅಂದ್ರೆ ಪ್ರತಿಯೊಂದು ಮಾತ ಹಂಗೆ ತಗೊಳಂಗಿಲ್ಲ, ಹಂಗೆ ಮಾಡಂಗಿಲ್ಲ. ಎಲ್ಲ ವಿಚಾರ ಮಾಡಿ ಒಂದರಾಗ ಒಮ್ಮನಿಗೆ ವಿಚಾರ ಗೊತ್ತಾಯ್ತು, ಎಲ್ಲ ವಿಚಾರ ಮಾಡ್ತಾನೆ ಅವನು. ನೀವು ಬೇಕಾದಷ್ಟು ಮಾಡ್ರಿ. ಸುವರ್ಣಕಾರ ಪರೀಕ್ಷೆ ಮಾಡಲಾರ್ದೆ ಬಂಗಾರ ಎಂದು ತಗೊಳ್ಳಿ. ಹೌದಾನೆ? ನಿಮ್ಮ ಅಂಗಡಿಯಿಂದ ಬೈದು 10 ನಿಮಿಷ ಹೊರಗೆ ಒಳಗೆ ಬಂದಾದ್ರೆ ಮತ್ತೆ ತಿಕ್ಕವನೇ ಅವನು. ತಿಕ್ಕಲ ತಗೊಳಂಗಿಲ್ಲ. ಏನ್ರಿ ನಮ್ಮವ್ರಿ
ಈಗೇ ಒಯ್ದೇನ್ರಿ 10 ನಿಮಿಷ ಆಗಿತ್ತು, ಈಗೇ ಒಯ್ದಿದ್ದು ಗೊತ್ತಾಗ್ಯದ, 10 ನಿಮಿಷ ಅಂತ ಗೊತ್ತಾಗ್ಯದ, ನಾನೇ ಕೊಟ್ಟಿನಿ ಅಂತ ಗೊತ್ತಾಗ್ಯದ. ತಿಕ್ಕೋದು ನಮ್ಮ ಧರ್ಮ. ಹಾಗ ವಿಚಾರ ಎಷ್ಟೇ ವಸ್ತುಗಳು ಬರಲಿ ನಮ್ಮಂತ, ಗಂಧದಲ್ಲಿ ನಾನ, ರಸದಲ್ಲಿ ನಾನ, ರೂಪದಲ್ಲಿ ನಾನ, ಶಬ್ದದಲ್ಲಿ ನಾನು, ಏನೇ ಬರಲಿ ವಿಚಾರ ಮಾಡು. ಇದು ಹಿತವೋ ಅಹಿತವೋ, ಹೌದಲ್ಲ? ಇದು ವಿಚಾರ ಶಕ್ತಿ ಏನು ಬರ್ತದಲ್ಲ ಎಲ್ಲರಿಗೂ ಬರಂಗಿಲ್ಲ. ಇದು ವಿಚಕ್ಷಣ. ಮೂಗು ಯಾರಿಗಿಲ್ಲೇನ್ರಿ? ಎಲ್ಲರಿಗೂ ಅದ. ಎಷ್ಟು ಚುರುಕದ್ರಿ ಮೂಗ, ಎಲ್ಲೇ ವಾಸನ ಎಲ್ಲೇ ಬರ್ತದೆ, ಎಲ್ಲರಿಗೂ ಮೂಗದ. ಒಬ್ಬೊಬ್ಬರಿಗೆ ಎಲ್ಲರಿಗೂ ನಾಲಿಗೆ ಹುಳಿ ಖಾರ ಗೊತ್ತಾಗಿಲ್ಲ. ಮಂದಿ ಎಲ್ಲರಿಗೂ ಚರ್ಮದ ಎಲ್ಲ ಸ್ಪರ್ಶ ಗೊತ್ತಾಗಿಲ್ಲ. ಸ್ವಲ್ಪ ಅದ್ರ ಮೇಲೆ ವಿಚಾರ ಇರಬೇಕು ಅಂತಾರ. ವಿಚಾರ ಮಾಡಲಿಲ್ಲ ಅಂತಂದ್ರೆ ಹಂಗೆ ನಡೀತದೆ. ಒಣು ಗಂಡು ಮನುಷ್ಯ ಗಂಡು ಮಗ ಶಾಣೆ ಇದ್ದಂದ್ರೆ ಅಡಿಗೆ ಚಲೋ ಹಾಕದ. ತಿಳಿಯಂಗಿಲ್ಲ, ಉಪ್ಪು ಹೆಚ್ಚಾಕಿದೆ ಗೊತ್ತಾಕಿದ್ರೆ ಹುಳಿ ಹೆಚ್ಚಾಕಿದೆ, ಸುಧಾರಿಸ್ತಾರೆ ಹೆಣ್ಣು ಮಗಳು. ಇಟ್ಟುದೆಲ್ಲ ತಿನ್ಕೋತಿ ಹೋಯ್ತು ಅಂದ್ರೆ ಮನುಷ್ಯಗೆ ಬಂದಂಗೆ ಮಾಡ್ತಾನೆ ಸ್ವಭಾವ. ಅಡಿಗೆ ಚಲೋ ಹಾಕಕ್ಕೆ ಒಣ ಶಾಣೆ ಇರಬೇಕು, ಒಣ ಶಾಣೆ. ಹಾಗೆ ಮನುಷ್ಯ ವಿಚಾರ ಶಕ್ತಿ ಬಂತು ಅಂದ್ರೆ ನೋಡ್ತಾನ, ಇದರಿಂದ ಸುಖವೋ ದುಃಖವೋ ಲಾಭವೋ ಹಾನಿಯೋ ಇಷ್ಟವೋ ಅನಿಷ್ಟವೋ. ಇವನಿಗೆ ವಿಚಕ್ಷಣಮತಿ ಅಂತ. ಚಕ್ಷು ಅಂದ್ರೆ ವಿಚಾರ, ಕಣ್ಣಿನಿಂದ ಚಲೋ ಕೆಟ್ಟ ಗೊತ್ತಾಕ ರೂಪ. ಅಂದ್ರೆ ವಿಚಕ್ಷಣ ಅಂದ್ರೆ ಪ್ರತ್ಯುತ್ಪನ್ನ ಮತಿ, ವಿಶೇಷ ರೂಪದಿಂದ ಈಕ್ಷಣ ಮಾಡ. ಯಾರೋ ಚಲೋ ಒಂದು ಚಿತ್ರ ಬರೆದಂತ, ಫೋಟೋ ಬರೆದಕ್ಕಿಂತ ಬಜಾರ್ದಾಗ ಇಟ್ಟಂತ, ಬಜಾರ್ದಾಗ ಇಟ್ಟ. ನೋಡಿದ್ರು ಚಲೋ ಇದ್ರೆ ಚಲೋ ಅನ್ರಿ, ಕೆಟ್ಟ ಇದ್ರೆ ಕೆಟ್ಟ ಅನ್ರಿ. ಫೋಟೋನೇ ಎಂದು ಕೈಯಾಗಿ ಪೆನ್ಸಿಲ್ ಹಿಡಿದು ತೆಗೆದವಲ್ಲ ಎಲ್ಲ ಹಾಗೆ ಮಾಡಿ. ಮುಂದೆ ಬರೋದು ಎಲ್ಲಿ ತಪ್ಪದ ಅಲ್ಲಿ ಟೀಕ್ ಹಾಕ್ರಿ ಅಂತ ಬರ್ದಂತ. ನೋಡು, ಎಲ್ಲ ಕಡೆ ಎಲ್ಲರೂ ಬಂದ್ರು ಟೀಕ್ ಹಾಕವ್ರಿ. ಕಣ್ಣಿಗೆ ಟೀಕ್ ಹಾಕದ, ಕಾಯಿಗೆ ಟೀಕ್ ಹಾಕದ, ಬಾಯಿಗೆ ಟೀಕ್ ಹಾಕದ. ಮರುದಿವ್ಸ ಬಂದ ಇಟ್ಟು ತಪ್ಪದೇನಪ್ಪ ನಾನು ಡ್ರಾಯಿಂಗ್ದಾಗ ನಾವು ಎಲ್ಲ ತಪ್ಪೆ. ಮತ್ತೆ ಮರುದಿವ್ಸ ಬರದ ಅಂತ ಪುಡತಕ್ಕೆ ಬರೋದು, ಇದರಲ್ಲಿ ಎಲ್ಲಿ ತಪ್ಪದ ತಿದ್ದರಿ ಅಂತ ಬರೋದು. ಒಬ್ರು ಕೈ ಹಚ್ಚಿದ್ರೆ ಭಾಳ ಭಾರಿ ಅಂದ್ರೆ ಚಲೋ ತಿದ್ದಾಕೆ ಅವನಿಗೆ ಬರ್ಬೇಕು. ತಪ್ಪು ಹುಡುಕಾಕೆ ಅಲ್ಲಿಗೆ ಬರ್ತದ, ತಿದ್ದಾಕೆ ಚಲೋ ಅಂತಾರಂತ. ಇವು ವಿಚಕ್ಷಣ ಅಲ್ಲ, ಇವು ವಿಚಕ್ಷಣ ಮನುಷ್ಯ ಇರಬೇಕು, ತಪ್ಪ ಚಲೋ ಅನ್ನೋದು. ಹಾಗ ಇಂದ್ರಿಯ ವ್ಯವಹಾರಗಳಲ್ಲಿ ವಿಚಕ್ಷಣನಾಗಿರ್ಬೇಕು ಮನಸ್ಸು, ಇಂದ್ರಿಯಗಳಲ್ಲಿ. ವಿಚಕ್ಷಣ ಅಂದ್ರೆ ನಿರೀಕ್ಷಣ ಬುದ್ಧಿ. ಆ ನಿರೀಕ್ಷಣ ಬುದ್ಧಿ ಏನಪ್ಪಾ ಅಂತ ಕೇಳ ಇತ್ತಂದ್ರೆ ಅವ ಊಹಾಪೋಹ ವಿಚಕ್ಷಣ. ಏನ್ರಿ? ವಿದ್ವಾನ್, ಅವಯಾನ್ ಮೇಧಾವಿ, ಅವ ಪುರುಷ. ಎಷ್ಟು ವಿಶೇಷಣ ನೋಡ್ರಿ. ವಿದ್ವಾನ್, ಮೇಧಾವಿ, ಪುರುಷ, ಊಹಾಪೋಹ ವಿಚಕ್ಷಣ. ಯೋಗ್ಯ ಅಯೋಗ್ಯ, ಸುಖ ದುಃಖ ಇವುಗಳ ಕಲ್ಯಾಣ ಯಾವ ಅದಾನ ಅವ ಏನಪ್ಪಾ ಅಂದ್ರೆ ಉಕ್ತ ಲಕ್ಷಣ ಲಕ್ಷಿತ ಆತ್ಮವಿದ್ಯಾಯ ಅಧಿಕಾರಿ. ಇವನು ಬ್ರಹ್ಮವಿದ್ಯೆಯಲ್ಲಿ ಇವನಿಗೆ ಅಧಿಕಾರಿ ಅಂತಾರೆ. ಅರ್ಥಾತ್ ನಿತ್ಯ ಅನಿತ್ಯ ವಿಚಾರ ಮಾಡೋಣ, ಸತ್ಯ ಸತ್ಯ, ನಿತ್ಯ ನಿತ್ಯ, ಆತ್ಮ ಅನಾತ್ಮ ಇವುಗಳ ವಿಚಾರ ಮಾಡ. ಊಹಾಪೋಹ ಹೌದು ಅಲ್ಲ, ಹೌದು ಅಲ್ಲ. ನೋಡ್ರಿ, ಅಂಗಡಿಗೆ ಹೋಗಿ ವಿಚಾರ ಮಾಡಿದ್ರೆ ಸಾಮಾನು ಸರಿ ಸಿಗ್ತಾ ಇಲ್ರಿ. ಹ್ಯಾಂಗ್ ಕೆಲವ್ರಿ 10 ರೂಪಾಯಿ ತಗೋರಿ ಕೊಡ್ರಿ ಅಂದ್ರೆ
ನೀ 100 ರೂಪಾಯಿ ಕೊಟ್ರಿ, ಹೆಂಗೆ ಕಿಲೋ ಕೇಳಿ ಅಂದ್ರೆ 100 ರೂಪಾಯಿ ಇಟ್ಕೋ ತನಕ ಕಳಿಸ್ತಾನೆ, ಹೊಳಿ ಕೊಡಂಗ ನೀನು ಹೆಂಗೆ ಕಿಲೋ ನೋಡಿದಿ, ತಕಡಿ ನೋಡಿದಿ ಅಂದ್ರೆ ಸಾಮಾನ್ಯ ಬರೋಬ್ಬರಿ ಬರ್ತದೆ. ಇದಕ್ಕೆ ಊಹಾಪೋಹ ವಿಲಕ್ಷಣ ಅಂತಾರೆ. ನಿತ್ಯವೋ ಅನಿತ್ಯವೋ ಸತ್ಯವೋ ಅಸತ್ಯವೋ ಆತ್ಮ ಹಿಂಗೆ ಊಹಾಪೋಹ ಮಾಡತಕ್ಕಂಥ ಈ ಬುದ್ಧಿ ಇತ್ತಂದ್ರೆ ಅವನಿಗೆ ಮುಮುಕ್ಷು ಅಂತ ಅವ ಅಧಿಕಾರಿ. ಏನಪ್ಪ ಅಂದ್ರೆ ವಿದ್ಯಾಯಾಮ್ ಅಂದ್ರೆ ಬ್ರಹ್ಮ ವಿದ್ಯೆಗೆ ಅವನಿಗೆ ಅಧಿಕಾರಿ ಅಂತಾರೆ. ಅವನಿಗೆ ಏನಂತಾರೆ ಅಂತ ಕೇಳಿದ್ರೆ ಮುಮುಕ್ಷು ಅಂತಾರೆ. ಅದಕ್ಕೆ ಮುಂದೆ ಹೇಳಿದ್ರು ವಿವೇಕಿ ವಿರಕ್ತ ಶಮಾಧಿ ಗುಣಶಾಲಿನ ಮುಮುಕ್ಷು ಏವ ಹೀ ನಿಶ್ಚಯವಾಗಿ ಬ್ರಹ್ಮ ಜಿಜ್ಞಾಸ ಯೋಗ್ಯತಾ ಮತ ಸಮ್ಮತ ಅವನೇ ಸಮ್ಮತ. ಮುಮುಕ್ಷು ಬರೀ ಮುಮುಕ್ಷು ಅಂದ್ರೆ ಯಾರು? ಇವೆಲ್ಲ ಇರ್ಬೇಕು. ಅದ ಬಹಳ ಶಾಣೆ ಅದಾನ ಮನುಷ್ಯ ಹುಡುಕದ ಏನು ಕುಡ್ತು ಡಾಕ್ಟರ್ ಅದನ್ನ ಚಂತನ ಕುಡಿದ್ರೆ ಮುಗೋತಾನ ಆಪ್ಷನ್ ಮಾಡ ಏನು ಮಾಡ್ಬೇಕು? ದೊಡ್ಡ ಭಾಳ ಶಾಣೆ ಇಂಜಿನಿಯರ್ ಅದಾನ ಖರೆ, ನಾವು ವಿಚಾರ ಮಾಡಂಗಿಲ್ಲ, ಸುಮ್ ಕಲಿಟ್ರೆ ಆಗ್ತದೇನ್ರಿ? ಹಂಗಿಲ್ಲ, ವಿಚಾರ ಬೇಕಂತಾರ. ಹಾಗ ಮುಮುಕ್ಷು ಅಂದ್ರೆ ಯಾರು? ಅಧಿಕಾರಿ ಯಾರು? ವಿವೇಕ ವೈರಾಗ್ಯ ಶಮಾಧಿ ಸಂಪತ್ತಿ ಉಳ್ಳವನೇ ಈ ವೇದಾಂತವನ್ನು ಕೇಳಲಿಕ್ಕೆ ಅಧಿಕಾರಿ ಅದಾರೆ. ಅವ ಬ್ರಹ್ಮ ಜಿಜ್ಞಾಸ ಮಾಡಾಕ ಅವ ಏನು ಮಾಡ್ಬೇಕ್ರಿ ಅಂತ ಮನುಷ್ಯ ಅಂದ್ರೆ ನಾಳೆ ಅವ ಏನು ಮಾಡ್ಬೇಕು ಅನ್ನೋದು